ನಾನು ಅಂಥ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟು. ಅದರಲ್ಲಿ MBBS ಟಫ್ ಏನಿಲ್ಲ. ಅದು ಅಂದರೆ ಸೋಲೋದು ಇದೆ, ಗೆಲ್ಲೋದು ಇದೆ, ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಅದಕ್ಕೆ ನಮಗೂ ಒಂಥರ ಸ್ಪೋರ್ಟ್ಸ್ ಆಡಿದಾಗ ಅಮ್ಮ ಸ್ವಲ್ಪ ಸ್ಟ್ರಿಕ್ಟಾಗಿ ಸಾಯಂಕಾಲ ಓದಿಸ್ಲೇಬೇಕಂತ ಕೂತ್ಕೊಂಡು ಓದಿಸ್ತಿದ್ರು. ಅದು ಬಿಟ್ಟಿದ್ರು ಅಲ್ಲೂ ಆಡ್ತಿದ್ದೆ. ಈಗ ನಾನು ಜನರಲ್ ಸರ್ಜರಿ ತಗೊಂಡ್ರೆ ಡೈಲಿ ಇವ್ರ ತಂದೆ ಕ್ವಶನ್ ಆನ್ಸರ್ ಮಾಡ್ತಾನೆ ಇರಬೇಕು ಅಂತ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಅಂದರೆ ನಂಗೆ ಯಾವ್ದು ಸ್ಪೋರ್ಟ್ಸ್ ಯಾವ್ದು ಹತ್ತಿರ ಇದೆ ಮಗ, ಅದಕ್ಕೆ ಎಕ್ಸಾಮಿನರ್ ಹೋಗ್ಬೇಕಾದ್ರೆ ಚೆನ್ನಾಗಿ ಕಲಿಬೇಕಂತ ಅವರು ನನಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಸರ್ಜರಿ ಅದು ಕೇಸ್ ಪ್ರೆಸೆಂಟೇಷನ್ ಅಂತಿರತ್ತೆ, ಅದನ್ನೆಲ್ಲ ಟ್ರೈನ್ ಮಾಡ್ತಾನೆ ಇದ್ರು. ಮತ್ತು ಅವ್ರು ಸ್ವಲ್ಪ ಸ್ಟ್ರಿಕ್ಟು ಇದ್ದರು. ಸ್ಕೀಮ್ ಒಳಗೆ ಅವ್ರದ್ದು ಸರ್ಟಿಫಿಕೇಟ್ ಇದ್ದರೆ ಇಟ್ ಈಸ್ ಅ ಫ್ರೀ. ಸರ್ಜರಿ ಇಸ್ ಕಂಪ್ಲೀಟ್ಲಿ. OPD ಅದು ನಾಮಿನಲ್ ಇರುತ್ತೆ. ಈಗ ಜನರಲ್ ಈಗ ಫಿಟ್ನೆಸ್ಸಿಗೆ ಏನಂದ್ರೆ ಎಲ್ಲರೂ ಬೆಳಗ್ಗೆ ಎದ್ದು 10,000 ಸ್ಟೆಪ್ಸ್ ಈಗ ಎಲ್ಲರೂ ಕೌಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಹುಟ್ಟಿದ್ದಿಲ್ಲಿ, ಆದರೆ ನಾವು ಮೈಸೂರಲ್ಲೂ ಓದಿದ್ದು. ನಾನು ಟೆನ್ನಿಸ್ ಸ್ಟಾರ್ಟ್ ಆಗಿದ್ದು ಮೈಸೂರಲ್ಲಿ, JK ಗ್ರೌಂಡ್ಸ್. ಅದೇ ಸ್ಕ್ವಾಶು, ಬ್ಯಾಡ್ಮಿಂಟನ್ ಲೀಗ್ ಆಡ್ತಿದ್ದೆ, ಸ್ಕ್ವಾಶ್ ಲೀಗ್, ಬ್ಯಾಂಗ್ಳೂರ್ ಸ್ಕ್ವಾಶ್ ಲೀಗು ಆಡಿದೆ. ಸೊ ಹಾಗೆ ಫುಟ್ಬಾಲು ಆಡ್ತಿದ್ದೆ ಮಧ್ಯದಲ್ಲಿ. ಸೊ ಕಾಲೇಜ್ಗೆ ಫುಟ್ಬಾಲು, ಸಿಸ್ಟರ್ ಮೆಡಿಸಿನ್ ಮಾಡಿದ್ದಿದ್ರೆ ನಾನು ಮೆಡಿಸಿನ್ ಸೇರ್ತಿಲ್ಲ, ನಾನು ಟೆನ್ನಿಸ್ಸೇ ಕಂಟಿನ್ಯೂ ಮಾಡ್ಕೊಂಡಿರೋ ನಾನು. ದೆನ್ ಐ ಕ್ಯಾಪ್ಟನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇನ್ 91. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ವಿ ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ದೆನ್ ವಿ ಪ್ಲೇಡ್ ದ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ. ಅದು ಚಂಡೀಗಢಲ್ಲಿತ್ತು. ಅದನ್ನು ಆಡಿ ದೆನ್ ವಿ ಹ್ಯಾಡ್ ಆನ್ ಆಪರ್ಚುನಿಟಿ ಟು ಇದು ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಕ್ಕೆ. ಆಗ ಸ್ಟೇಟ್ಗೆಲ್ಲ ಆಡಬೇಕಾದ್ರೆ ತುಂಬ ಟೈಮ್ ಅಂದರೆ ಸ್ಪೋರ್ಟ್ಸಲ್ಲೇ ಹೋಗ್ತಿತ್ತು. ಆದರೆ ಮಧ್ಯದಲ್ಲಿ 1 or 2 hours ಸ್ಟಡೀಸ್. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ತಾವೆಲ್ಲ ಕೇಳಿದ್ದೀರಿ, ಇವತ್ತು ಹೃದಯದ ಬಗ್ಗೆ ಏನಾದರೂ ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಾವು ತಕ್ಷಣ ಜಯದೇವ ಹೆಸರು ತಗೊಳ್ತೀವಿ. ಹಾಗೆಯೇ ಏನೋ ಕೆಮ್ಮು ನೆಗಡಿ ಶೀತ ಬಂತು ಅಂದರೆ ಒಂದ್ಸರಿ ವಿಕ್ಟೋರಿಯಾ ಹತ್ರ ಹೋಗಿ ಬಂದುಬಿಡೋಣ ಅಂತ ಹೇಳ್ತೀವಿ. ಹಾಗೆ ಅಪಘಾತ, ತುರ್ತು ಚಿಕಿತ್ಸೆ ಮತ್ತು ಮೂಳೆ ಮುರಿತ ಇವೆಲ್ಲ ಆಯಿತು ಅಂತ ಹೇಳಿದ್ರೆ ಜನಸಾಮಾನ್ಯರು ಸಂಜಯ್ ಗಾಂಧಿ ಹಾಸ್ಪಿಟಲ್ಗೆ ಹೋಗ್ತಾರೆ. ತಮಗೆಲ್ಲ ಗೊತ್ತಿದೆ ಅಂತ ಅನಿಸುತ್ತೆ, ಇವತ್ತು ಬೆಂಗಳೂರಿನಲ್ಲಿರುವಂತಹ ಸಂಜಯ್ ಗಾಂಧಿ ಆಸ್ಪತ್ರೆ ಕೇವಲ ಅಪಘಾತ ಮತ್ತು ತುರ್ತು ಚಿಕಿತ್ಸೆ ಅಷ್ಟೇ ಅಲ್ಲ, ಮೂಳೆ ರೋಗ ಶಾಸ್ತ್ರದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಹೌದು. ಸರ್ಕಾರಿ ಸ್ವಾಮ್ಯದ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ, ಸರ್ಕಾರಿ ಸ್ವಾಮ್ಯದ ಅಂತ ಹೇಳಿ. ತಾವು ಒಂದ್ಸರಿ ಅಲ್ಲಿಗೆ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ ಅದು ನಿಜವಾಗ್ಲೂ ಇದು ಸರ್ಕಾರಿ ಸ್ವಾಮ್ಯದ ಅಂತ ಹೇಳಿಬಿಟ್ಟು. ಹಾಗೆ ಅದನ್ನು ಫಳಫಳ ಇಟ್ಕೊಂಡಿದ್ದಾರೆ ಮತ್ತು ಹಾಗೆ ಬಂದ ಜನರಿಗೆ ಅಷ್ಟೇ ಮಾನವೀಯತೆಯಿಂದ ಶುಶ್ರೂಷೆ, ಚಿಕಿತ್ಸೆ ಎಲ್ಲವನ್ನೂ ಕೊಡ್ತಾರೆ. ಇದೆಲ್ಲ ಸಾಧ್ಯವಾಗಿರೋದು ಅಫ್ಕೋರ್ಸ್ ಅಲ್ಲಿನ ವೈದ್ಯಕೀಯ ತಂಡ. ಆ ವೈದ್ಯಕೀಯ ತಂಡದ ನೇತೃತ್ವ ವಹಿಸಿರುವಂತಹ ಡಾಕ್ಟರ್ ಮದನ್ ಬಲ್ಲಾಳ್, ಅಪಘಾತ ಹಾಗೂ ಮೂಳೆ ಶಾಸ್ತ್ರ ಚಿಕಿತ್ಸಾ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮದನ್ ಬಲ್ಲಾಳ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರ ಒಂದು ಪರಿಚಯ ತಮಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಾನು ಇವತ್ತಿನ ಇಡೀ ಸಂಚಿಕೆಯನ್ನು ಅದಕ್ಕೆ ಡೆಡಿಕೇಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಡಾಕ್ಟರ್ ಮದನ್ ಬಲ್ಲಾಳ್ ಅವರು MBBS MS ಆರ್ಥೋ ಮತ್ತು ಫೆಲೋಶಿಪ್ ಇನ್ ಆರ್ಥೋಸ್ಕೋಪಿ ಆ್ಯಂಡ್ ಸ್ಪೋರ್ಟ್ಸ್ ಮೆಡಿಸಿನ್. ತಮಗೆ ಗೊತ್ತಿರಲಿ, ಈ ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ ಮೆಡಿಸಿನ್ ಸ್ಪೆಷಲೈಸೇಷನ್ನು ಬಹಳ ಮುಖ್ಯವಾಗ್ತಾ ಇದೆ. ನನಗೆ ಸ್ವಂತ ಒಂದು ಅನುಭವ ಇದೆ. ಯಾವುದೋ ಒಂದು ಗಾಯವಾಗಿದ್ದಾಗ ಅದಕ್ಕೆ ಮಾಮೂಲಿ ಡಾಕ್ಟ್ರಿಗೆ ಅದು ಅರ್ಥನೇ ಆಗಲ್ಲ. ನಾನು ಅದನ್ನು ಸ್ಪೋರ್ಟ್ಸ್ ಆರ್ಥೋ ಇವ್ರ ಹತ್ರ ರೆಫರ್ ಮಾಡಿದಾಗ ಅವರು ತಕ್ಷಣ ಹೇಳಿದರು ಇದು ಹೀಗಾಗಿದೆ ಅಂತ ಹೇಳಿದ್ರೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಅಂದರೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮೂಳೆಯಲ್ಲಿ ಒಂದು ಚಿಕ್ಕ ಒಂದು ಗಂಟಾಗಿದ್ರು ಅದನ್ನು ಕೂಡ ಪತ್ತೆ ಮಾಡುವಷ್ಟು ಇವತ್ತು ಮೆಡಿಕಲ್ ಸೈನ್ಸ್ ಮುಂದುವರೆದಿದೆ. ನಮಗೆಲ್ಲ ಬಹಳ ಸಂತೋಷ. ಈಗ ಮತ್ತೆ ನಾನು ಸರ್ ಅವರ ಪರಿಚಯ ಕೊಡೋದಕ್ಕೆ ಮುಂದುವರಿಸ್ತೀನಿ. ಸರ್ ಇವಾಗ ಡೈರೆಕ್ಟರ್ ಆಗಿದ್ದಾರೆ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಆ್ಯಂಡ್ ಆರ್ಥೋಪೆಡಿಕ್ಸ್ ಬೆಂಗಳೂರಿನಲ್ಲಿರೋದು. HOD ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ಸ್, ಕನ್ಸಲ್ಟೆಂಟ್ಸ್, ಸ್ಪೋರ್ಟ್ಸ್ ಮೆಡಿಸಿನ್ ಆ್ಯಂಡ್ ಆರ್ಥೋಸ್ಕೋಪಿ, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ. ಇದು ಕೇವಲ ಅವರ ವೃತ್ತಿಯ ಸಂಬಂಧಿಸಿದಂತಹ ಡೆಸಿಗ್ನೇಷನ್ಗಳನ್ನಷ್ಟೇ ನಾನಿವಾಗ ಹೇಳಿದ್ದು. ಇದರ ಮುಂದೆ ಓದ್ತೀನಲ್ಲ, ಇದು ಭಾಳ ಚೆನ್ನಾಗಿದೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ವೈದ್ಯರು, ಆದರೂ ಬಿಡುವೇ ಇಲ್ಲದ ವೈದ್ಯರು ನೋಡಿ ಹೇಗೆ ನಾವು ಹೇಳ್ತೀವಲ್ಲ, ನಮ್ಮ ಹತ್ರ ವೇಳೆನೇ ಇಲ್ಲ, ನಮ್ಮ ಹತ್ರ ಸಮಯನೇ ಇಲ್ಲ ಅಂತ, ಸಮಯನ ಹೇಗೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಮಾದರಿಯಾಗಿ ಇದ್ದಾರೆ ಡಾಕ್ಟರ್ ಮದನ್ ಬಲ್ಲಾಳ್ ಅವರು. ಇವರು ಟೀಮ್ ಡಾಕ್ಟರ್
ಫಾರ್ ಬ್ಯಾಂಗ್ಳೂರ್ ಫುಟ್ಬಾಲ್ ಕ್ಲಬ್ ಆಗಿದ್ದರು. ಟೀಮ್ ಡಾಕ್ಟರ್ ಫಾರ್ ಇಂಡಿಯನ್ ಡೇವಿಸ್ ಕಪ್ ಟೀಮ್ 2014, ರೆಪ್ರೆಸೆಂಟೆಡ್ ಸ್ಟೇಟ್ ಟೆನ್ನಿಸ್ ಟೀಮ್ ಫಾರ್ 7 years. ಆಮೇಲೆ ಕ್ವಾಲಿಫೈಡ್ ಇಂಟರ್ನ್ಯಾಷನಲ್ ATP ರ್ಯಾಂಕಿಂಗ್ ಟೂರ್ನಮೆಂಟ್ 1986 ಬೆಂಗಳೂರು. ಸರ್, ಓದ್ತಾ ಹೋದರೆ ಎಷ್ಟು ತಮ್ಮ ಬಗ್ಗೆ ಆಶ್ಚರ್ಯಕರವಾದ ವಿಷಯಗಳು ತಿಳಿತಾ ಹೋಗುತ್ತೆ ಅಂದರೆ, ಸರ್ ತಾವು ಆ್ಯಕ್ಚುಲಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇನ ಸರ್? ಯಾಕೆಂದರೆ ಫಸ್ಟ್ ಇದೆಲ್ಲ ಓದ್ತಿದ್ದಾಗ ಒಂದು ಸರಿ ತಮ್ಮಿಂದ ಇದನ್ನು ಕೇಳಿ ತಿಳ್ಕೊಂಡು ಬಿಡೋಣ ಅಂತ ಹೇಳಿ ಸರ್. ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರು. ಮಧ್ಯದಲ್ಲಿ ತಂದೆ ಗೌರ್ಮೆಂಟ್ ಸರ್ವಿಸಲ್ಲಿದ್ದರು. ಈ ವಾಸ್ ಅ ಜನರಲ್ ಸರ್ಜನ್. ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಸೂಪರಿಂಟೆಂಟ್ ಆಗಿದ್ರು, ಸಂಜಯ್ ಗಾಂಧಿ ಡೈರೆಕ್ಟರ್ ಆಗಿದ್ರು. ಅವರ ಹೆಸರು ಸರ್? ಡಾಕ್ಟರ್ HD ಬಳ್ಳಾಳ್ ಅಂತ. ಓಹೋ, ಸರಿ ಸರ್. ಸೊ ಈಗ ಸ್ಪೋರ್ಟ್ಸ್ ಅಂದಾಗ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ರಾಂಜಿ ಟ್ರೋಫಿ ಪ್ಲೇಯರು. ಅವರು ತಮಿಳ್ನಾಡಿಗೂ ಆಡಿದ್ದು. ಆಗ ಕರ್ನಾಟಕ ಒಂದು ಭಾಗ ತಮಿಳ್ನಾಡಲ್ಲಿತ್ತು. ಸೊ ಹಾಗೆ ನಮಗೆ ಒಂಥರ ಸ್ಪೋರ್ಟ್ಸ್ ಕಲ್ಚರು ಹಾಗೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಹುಟ್ಟಿದ್ದಿಲ್ಲಿ, ಆದರೆ ನಾವು ಮೈಸೂರಲ್ಲೂ ಓದಿದ್ದು. ನಾನು ಟೆನ್ನಿಸ್ ಸ್ಟಾರ್ಟ್ ಆಗಿದ್ದು ಮೈಸೂರಲ್ಲಿ, JK ಗ್ರೌಂಡ್ಸ್, ಅದೇ MMC ಮುಂದೆ JK ಗ್ರೌಂಡ್ಸ್ ಅಲ್ಲಿ. ಅಲ್ಲಿ ಸ್ಟಾರ್ಟ್ ಮಾಡಿ ಟೆನ್ನಿಸ್ ಅಂದ ತಕ್ಷಣ ಕೋರ್ಟ್ ಹತ್ರ ಇದೆಯಲ್ಲ ಅದು ಅಂತ ಅಂದ್ಕೊಂಡೆ ಫಸ್ಟ್. ಅದು MTC, ಅದು ಅಲ್ಲೂ ಆಡಿದ್ದೀನಿ ನಾನು. MTC ಅದು ಮೈಸೂರು ಟೆನ್ನಿಸ್ ಕ್ಲಬ್, ಇದು JK ಗ್ರೌಂಡ್ಸ್. ಅಲ್ಲಿಂದ ಟೆನ್ನಿಸ್ ಆಡ್ಕೊಂಡು ಹಾಗೆ ಚೈಲ್ಡ್ಹುಡ್ ಅಲ್ಲಿ ಟೆನ್ನಿಸ್ ಪ್ಲೇಯರ್ ಆಗ್ಬೇಕಂತಾನೆ ಮುಂದೆ. ಸೊ ತಮ್ಮ ಶಾಲಾ ವಿದ್ಯಾಭ್ಯಾಸ ಬೆಂಗಳೂರು ಮೈಸೂರು ಎರಡು ಸರ್? ಮೈಸೂರಲ್ಲಿ ಕ್ರೈಸ್ತ ಕಿಂಗ್ ಕಾನ್ವೆಂಟ್, ಅಲ್ಲಿ ಸ್ಕೂಲಿಂಗ್. ಆಮೇಲೆ ಮರಿಮಲ್ಲ ಪಾಸ್ ಅಲ್ಲಿ. ಆಮೇಲೆ ಬೆಂಗಳೂರಿಗೆ ತಂದೆಗೆ ಇನ್ನೊಂದ್ಸತಿ ಟ್ರಾನ್ಸ್ಫರ್ ಆಯ್ತು. ಸೊ ಬೆಂಗಳೂರಿಗೆ ಬಂದು ಆಮೇಲಿಂದ ಬರೀ ಬೆಂಗಳೂರಲ್ಲೇ ಎಲ್ಲ ಸ್ಟಡೀಸ್ ಮಾಡಿ. ಆಮೇಲೆ ತಾವು ಕಾಲೇಜ್ ಶಿಕ್ಷಣ? ಸ್ಕೂಲ್ ಸೇಂಟ್ ಜಾನ್ ಸ್ಕೂಲು, ಅದೇ ಕಾಕ್ಸ್ ಟೌನ್ ಅಲ್ಲಿ ಇದೆ. ಆಮೇಲೆ ಅಲೋಷಿಯಸ್, ಅದು ಅಲ್ಲೇ ಇತ್ತು. ಆಮೇಲೆ ಕಾಲೇಜು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು, MBBS. MS ದಾವಣಗೆರೆಯಲ್ಲಿ ಮಾಡಿದ್ದು. ತಮಗೆ ಎಂತ ಸುಯೋಗ ಸರ್. ತಮ್ಮ ತಂದೆಯವರು ಸಂಜಯ್ ಗಾಂಧಿಯ ಡೈರೆಕ್ಟರ್ ಆಗಿದ್ದವರು, ತಾವು ಕೂಡ ಸಂಜಯ್ ಗಾಂಧಿಯ ಡೈರೆಕ್ಟರ್ ಆಗಿದ್ದೀರಿ. ನಾನು ಭೇಟಿ ಕೊಟ್ಟಿದ್ದೀನಿ ಸರ್. ಆ ಹಾಸ್ಪಿಟಲ್ ಬಹಳ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ತುಂಬಾ ವೆರಿ ವೆಲ್ ಮೇಂಟೈನ್ಡ್. ಒಂದು ಸರ್ಕಾರಿ ಆಸ್ಪತ್ರೆ ಇಷ್ಟು ಚಂದ ಇರ್ಲಿಕ್ಕೆ ಸಾಧ್ಯನಾ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಅನ್ಸಿದ್ದು. ಹೌದು ಸರ್, ತುಂಬಾ ಖುಷಿ ಆಯ್ತು ಸರ್. ಅದಾದ ನಂತರ ತಮಗೆ ಟೆನ್ನಿಸ್ ಅಂದ್ರೆ ತಂದೆಯವರು ಕ್ರಿಕೆಟ್ ಪ್ಲೇಯರ್ ಅಲ್ಲ ಸರ್? ಆಮೇಲೆ ಅವರು ಟೆನ್ನಿಸ್ ಪ್ಲೇಯರು. ಅವರು ಸ್ಟೇಟ್ ಅಂದ್ರೆ ಅವರು ವೆಟ್ರನ್ಸ್ ಅಲ್ಲಿ ಸ್ಟೇಟ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿದ್ದಾರೆ ಟೆನ್ನಿಸ್ ಅಲ್ಲಿ. ಸೊ ಅದು ಒಂದು ಸ್ಪೋರ್ಟ್ಸ್ ಕಲ್ಚರ್ ಫ್ಯಾಮಿಲಿಯಲ್ಲಿ ಇತ್ತು. ಅವ್ರ ಬ್ರದರ್ಸು ಒಳ್ಳೆ ಕ್ರಿಕೆಟ್ ಪ್ಲೇಯರ್, ಮೈಸೂರು, ಅವರು ರಂಜಿಗೆ ಆಡಿದ್ರು. ಸೊ ಅವರು VP ಬಳ್ಳಾಳ್ ಅಂತ ಮೈಸೂರಲ್ಲಿದ್ರು. ಇವರು ತಮಿಳ್ನಾಡುಗೆ ಆಡ್ತಿದ್ರು MBBS ಅಲ್ಲಿ ಡ್ಯೂರಿಂಗ್ ಆ ಪೀರಿಯಡ್ ಅಲ್ಲಿ. ಸರ್, ತಾವು ಸಹೋದರರು ಸಹೋದರಿಯರು? ನಂಗೆ ಎಲ್ಡರ್ ಸಿಸ್ಟರ್ ಇದ್ದು, ಅವ್ರು ಲಾ ಮಾಡಿ ಆದ್ರೆ ಈಗ ಜಸ್ಟ್ ಹೌಸ್ ವೈಫ್. ಹಸ್ಬೆಂಡ್ he was a dentist, professor and HOD in ರಾಮಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ರು. ತಮ್ಮ US ಅಲ್ಲಿದ್ದಾನೆ, ಅವನು ಈಸ್ ಅನ್ ಇಂಜಿನಿಯರ್. ಈಗ ಅಲ್ಲಿ ಡೆಟ್ರಾಯ್ಟ್ ಅಲ್ಲಿ ಫೋರ್ಡ್ ಕಂಪನಿ ಕೆಲಸ ಮಾಡ್ತಾರೆ. ಸರ್, ನೀವು 3 ಜನ ಮಕ್ಕಳಲ್ಲಿ 3 ಜನ 3 ಡಿಫ್ರೆಂಟ್ ಫೀಲ್ಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಸರ್, ತಾವು ಆರ್ಥೋಗೆ ಇದಾಗೆ ಸ್ಪೆಸಿಫೈ ಆಗೋದಕ್ಕೆ ಕಾರಣ ಏನು ಸರ್? ಅಂದ್ರೆ ಆಕ್ಚುಲಿ ನಮ್ಮ ಸಿಸ್ಟರ್ ಮೆಡಿಸಿನ್ ಮಾಡಿದ್ರೆ ನಾನು ಮೆಡಿಸಿನ್ ಸೇರ್ತಿಲ್ಲ. ನಾನು ಟೆನ್ನಿಸ್ಸೇ ಕಂಟಿನ್ಯೂ ಮಾಡ್ಕೊಂಡಿರೋಣ ಅನ್ಕೊಂಡು, ಪ್ರೊಫೆಷನಲ್ ಟೆನ್ನಿಸ್ ಪ್ಲೇಯರ್ ಆಗ್ಲಿಕ್ಕೆ. ಸೊ ಅವರು ಮೆಡಿಸಿನ್ ಸೇರ್ಲಿಲ್ಲ. ಅದಕ್ಕೆ ತಂದೆ ಯಾರು ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಾರು ಡಾಕ್ಟರ್ ಆಗ್ಬೇಕಂತ ನನ್ನ ಫೋರ್ಸ್ ಮಾಡಿ ಸೇರಿಸಿದ್ರು. ಆಗ ನಾನು ಸ್ಟೇಟ್ ಆಡ್ಕೊಂಡು ಬರ್ತಾ ಇದ್ದೆ. ಆಗ ಸ್ಪೋರ್ಟ್ಸ್ ಕೋಟಲ್ಲಿ ಸೀಟ್ ಸಿಕ್ಕಿದ್ ನಂಗೆ. ಆಗ ಸ್ಪೋರ್ಟ್ಸ್ ಕೋಟಲ್ಲಿ ಸೀಟ್ಸ್ ಮಾಡಿದ್ರು. ಆಗ ಸ್ಪೋರ್ಟ್ಸ್ ಕೋಟಲ್ಲಿ ಸೀಟ್ ಸಿಕ್ತು. ಫಸ್ಟ್ ಇಯರ್ ಅಲ್ಲಿ, ಅದಕ್ಕೆ ಮಣಿಪಾಲಲ್ಲಿ ಮಾಡಿದ್ದು ನಮಗೆ. ಸ್ಪೋರ್ಟ್ಸ್ ಅಲಾಟ್ಮೆಂಟ್ ಮಣಿಪಾಲಲ್ಲಿ ಆಯ್ತು. ಆಮೇಲೆ ನಾನು ಸ್ಪೋರ್ಟ್ಸ್ ಆಡ್ತಾ ಇದ್ದೀನಿ ಅಂತ ತಂದೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡ್ರು. ಅಂದ್ರೆ ನಂದು ಸೀಟ್ನ ಅಂಬೇಡ್ಕರಿಗೆ ಟ್ರಾನ್ಸ್ಫರ್ ತಗೊಂಡು ಆಮೇಲೆ ಸ್ಪೋರ್ಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು MBBS ಆಗ್ತಾ ಇತ್ತು, ಅದ್ರ ಮಧ್ಯೆ ಟೆನ್ನಿಸ್ಸು ಆಡ್ತಾ ಇದ್ದೆ. ಸರ್, ನಿಜವಾಗ್ಲೂ ಅದು ಹ್ಯಾಕ್ ಟೈಮ್ ಮಾಡ್ಕೊಳ್ತಿದ್ರಿ ಸರ್ ತಾವು? ಯಾಕೆಂತ ಹೇಳಿದ್ರೆ MBBS ಅಂದ್ರೆ ಇಟ್ ಡಿಮ್ಯಾಂಡ್ಸ್ ಲಾಟ್ ಆಫ್ ಇದು, ನಿಮ್ಮ ಟೈಮನ್ನು ಬಹಳ ಬೇಡುತ್ತೆ ಸರ್. MBBS ಇರ್ಬೋದು, ಲಾ ಇರ್ಬೋದು, ಇವಕ್ಕೆಲ್ಲ ತುಂಬ ಡೆಡಿಕೇಟೆಡ್ ಸ್ಟಡೀಸ್ ಮುಖ್ಯ. ತಾವು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿತ್ತು ಸರ್ ತಮ್ಮದು ಸ್ಟಡೀಸ್ ಅಲ್ಲಿ? ಅಂದರೆ ನಾನು ಅಂಥ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟು. ಅದರಲ್ಲಿ MBBS ಟಫ್ ಏನಿಲ್ಲ. ಅದು ಅಂದರೆ ಟೈಮ್ ಕೊಡಲೇಬೇಕು ಅಷ್ಟೇ ಓದಲಿಕ್ಕೆ ಅಂತ. ಅದರಲ್ಲಿ ಸ್ಪೋರ್ಟ್ಸು ಮತ್ತು ಇದನ್ನು ಎರಡನ್ನೂ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾಡಿನ ಹೆಸರಾಂತ ಮೂಳೆ ತಜ್ಞರು ಹೇಳ್ತಿದ್ದಾರೆ,
ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಇದ್ದೆ ಅಂತ ಹೇಳಿ ನಿಜವಾಗಿ ತಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಡಾಕ್ಟರ್ ಮದನ್ ಬಲ್ಲಾಳ್ ಅವ್ರ ಹತ್ರ ಹೋದರೆ ಅವರನ್ನು ನೋಡಿ ಅವರ ಒಂದು ಸ್ಮೈಲ್ ನೋಡಿದ್ರೆ ಸಾಕು, ಕಾಯಿಲೆ ಅಂತ ಹೇಳ್ಕೊಂಡು ಹೋದವರು, ನನಗೆ ಈ ನೋವು ಆ ನೋವು ಅಂತ ಹೇಳ್ಕೊಂಡು ಹೋದವರು ನಂಗೆ ಸುಮಾರಾಗಿ ಕಡಿಮೆ ಆಗಿದೆ ಅಂತಲೇ ಹೇಳ್ಕೊಂಡೇ ಬರೋಂಥ ಪೇಷಂಟ್ಸೇ ಹೆಚ್ಚಿರೋದು. ಅಂಥದ್ರಲ್ಲಿ ಸರ್ ಹೇಳ್ತಿದ್ದಾರೆ ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ. ನಾನು ಇದನ್ನು ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಮಕ್ಕಳು ತುಂಬ ಜನ ಓದೋ ಟೈಮ್ನಲ್ಲಿ ತುಂಬ ಸ್ಟ್ರೆಸ್ ತೊಗೋತಾರೆ. ನೋಡಿ ಸರ್ ಸ್ಪೋರ್ಟ್ಸ್ಗೂ ಹೋಗ್ತಿದ್ರು, ಹಾಗೆ MBBS ಕೂಡ ಮಾಡಿದ್ದಾರೆ. ಅವರು ಬಹುಶಃ ಆ ಸ್ಪೋರ್ಟ್ಸ್ ಆಡಿದ್ರಿಂದನೇ ಅವರಿಗೆ ಮೆಂಟಲ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಸಮಚಿತ್ತತೆ ಕಾಪಾಡ್ಕೊಳ್ಳಿಕ್ಕೆ ಬಹುಶಃ ಸಾಧ್ಯವಾಗಿರೋದು, ಬಿಕಾಸ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್. ಅದಕ್ಕೆ ನಾ ಹೇಳಿದೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಎಲ್ಲ ಮಕ್ಕಳು ಸ್ಪೋರ್ಟ್ಸ್ ಆಡಬೇಕು. ಬಿಕಾಸ್ ಅದು ಒಂದು ಲೈಫ್ ಸ್ಕಿಲ್ಸ್ ಥರ. ಈಗ ಸೋಲೋದು ಇದೆ, ಗೆಲ್ಲೋದು ಇದೆ, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಅದಕ್ಕೆ ನಮಗೂ ಒಂಥರ ಸ್ಪೋರ್ಟ್ಸ್ ಆಡಿದಾಗ ಒಂಥರ ಸ್ಟ್ರೆಸ್ ರಿಲೀವರ್. ಅದು ಒಂಥರ ಈಗ ಕೆಲಸನೂ ಇರುತ್ತೆ, ಸ್ಪೋರ್ಟ್ಸ್ ಇರೋದೆ. ಅದು ನಾ ಹೇಳೋದು ಎರಡೇ ಟೈಮಲ್ಲಿ ನಾವು ಏನು ಥಿಂಕ್ ಮಾಡಲ್ಲ ಅಂದರೆ ಆಡ್ಬೇಕಾರೆ ಬೇರೆ ಯಾವ ಪ್ರಾಬ್ಲಮ್, ಆ ಸ್ಪೋರ್ಟ್ಸ್ ಆಡ್ಕೊಂಡೆ ಆ ಮೈಂಡು ಡೈವರ್ಟ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಸ್ಟ್ರೆಸ್ ಬಸ್ಟರ್ಸ್ ಅಂತ. ಬೇರೆಯವ್ರಿಗೆ ಬೇರೆ ಬೇರೆ ಹಾಬೀಸ್ ಇರುತ್ತೆ, ಒಬ್ಬೊಬ್ರು ಓದ್ಬೋದು, ಒಬ್ಬೊಬ್ರು ಸಿಂಗಿಂಗ್ ಇರ್ಬೋದು. ನಮಗೆಲ್ಲ ನಾ ಹೇಳೋದಂದ್ರೆ ಸ್ಪೋರ್ಟ್ಸ್ ಏನಕ್ಕಂತ ಅಷ್ಟು ಹೇಳ್ಕೊಡೋದಂದ್ರೆ ಸೋಲೋದು ಗೆಲ್ಲೋದು ಎರಡೂ ಇರುತ್ತೆ. ಸೊ ವಿ ವಿಲ್ ಟೇಕ್ ಇಟ್ ಅಲಾಂಗ್ ವಿತ್ ದ ಸ್ಟ್ರೈಕ್. ಸ್ಪಿರಿಟ್ ಇಂಪಾರ್ಟೆಂಟ್ ಅದು. ಸೊ ಎಲ್ಲ ಮಕ್ಕಳು ಎಲ್ಲರೂ ಸ್ಪೋರ್ಟ್ಸ್ ಆಡಿದ್ರೇನೆ ಆಗ ಅವ್ರಿಗೆ ಒಂದೊಂದ್ಸತಿ ಸೋಲ್ತಾರೆ, ಆಗ ಅವ್ರ ಲೈಫು ಹಾಗೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಎಲ್ಲ ಮಕ್ಕಳು ಸ್ಪೋರ್ಟ್ಸ್ ಆಡ್ಬೇಕಂತ ಹೇಳೋದು. ಸರ್ ತಾವು ಎಷ್ಟು ಅವರ್ ಸ್ಪೋರ್ಟ್ಸ್ ಆಡ್ತಿದ್ರಿ, ಎಷ್ಟು ಅವರ್ ಸ್ಟಡೀಸ್ಗೆ ಕೊಡ್ತಾ ಇದ್ರಿ ಸರ್? ಆಗ ಸ್ಟೇಟ್ಗೆಲ್ಲ ಆಡಬೇಕಾದ್ರೆ ತುಂಬ ಟೈಮ್ ಅಂದರೆ ಸ್ಪೋರ್ಟ್ಸಲ್ಲೇ ಹೋಗ್ತಿತ್ತು. ಆದರೆ ಮಧ್ಯದಲ್ಲಿ 1 or 2 hours ಸ್ಟಡೀಸ್. ಅದು ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಸಾಯಂಕಾಲ ಓದಿಸ್ಲೇಬೇಕಂತ ಕೂತ್ಕೊಂಡು ಓದಿಸ್ತಿದ್ರು. ಅದು ಬಿಟ್ಟಿದ್ರು ಅಲ್ಲೂ ಆಡ್ತಿದ್ದೆ. ಸೊ ಹಾಗೆ ಅವರು ಟೈಮ್ ಈಗ 6 ಮೇಲೆ ಅಂದ್ರು 1 2 hours ಆದರೂ ಸ್ಟಡೀಸ್ ಮಾಡಿ ಅವರು ಸ್ವಲ್ಪ ರೆಗ್ಯುಲರ್ ಆಗಿ ಪ್ರೆಷರ್ ಹಾಕಿ ಓದಿ ಅಂದಕ್ಕೆ ನಾವು ಓದ್ಬಿಟ್ಟು ಹಂಗೆ ಸ್ಟಡೀಸ್ ಮತ್ತೆ ಸ್ಪೋರ್ಟ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ. ನನ್ನ ಮನ್ಸಿನಲ್ಲಿ ಏನ್ ಲೆಕ್ಕಾಚಾರ, ಆವ್ರೇಜ್ ಸ್ಟೂಡೆಂಟ್ ಅಂತಾರೆ, ದಿನಕ್ಕೆ ಕೇವಲ 1 ಅಥವಾ 2 ಗಂಟೆ ಓದ್ತಿದ್ದೆ ಅಂತಂತಾರೆ. ಹೇಗಪ್ಪ ಇಷ್ಟೆಲ್ಲ ಮ್ಯಾನೇಜ್ ಮಾಡಿದ್ರು ಸರ್? ತಾವೇನಾದ್ರ ನಂತರ ಕೇವಲ MBBSಗೆ ನಿಲ್ಸಿಲ್ಲ, ತಮ್ಮ ವಿದ್ಯಾಭ್ಯಾಸವನ್ನು MS ಮಾಡಿದಿರಿ, ಆಮೇಲೆ ಫೆಲೋಶಿಪ್ ತಗೊಂಡಿದ್ದೀರಿ ತಾವು ಸ್ಪೋರ್ಟ್ಸ್ ಮೆಡಿಸಿನ್ನಲ್ಲಿ. ಇದೆಲ್ಲ ಸರ್ ಫೆಲೋಶಿಪ್ ಸ್ಪೋರ್ಟ್ಸ್ ಮೆಡಿಸಿನ್ ತಗೊಳ್ಳಿಕ್ಕೆ ಏನ್ ಪ್ರೇರಣೆ ಸರ್? ಅಂದ್ರೆ ತಾವು ಸ್ಪೋರ್ಟ್ಸ್ ಮನ್ ಆಗಿರೋದೇ ಅದಕ್ಕೆ ಅಂತನಾ? ಒಂದು ನಮ್ಮ ತಂದೆ ಜನರಲ್ ಸರ್ಜರಿ ಮಾಡ್ತಿದ್ರು. ಆಗ ಅವರು ಪ್ರೊಫೆಸರ್ ಆಗಿ ಈಗ ಫೈನಲ್ ಎಕ್ಸಾಮ್ ಬಂದಾಗ ಅವ್ರಿಗೆ ಸ್ಟ್ರೆಸ್ ಅಂದರೆ ನನ್ನ ಮಗ ಅದಕ್ಕೆ ಎಕ್ಸಾಮ್ನಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿ ಕಲಿಬೇಕಂತ ಅವರು ನನಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಸರ್ಜರಿ ಅದು ಕೇಸ್ ಪ್ರೆಸೆಂಟೇಷನ್ ಅಂತಿರತ್ತೆ ಅದನ್ನೆಲ್ಲ ಟ್ರೈನ್ ಮಾಡ್ತಾನೆ ಇದ್ರು. ಮತ್ತು ಅವ್ರು ಸ್ವಲ್ಪ ಸ್ಟ್ರಿಕ್ಟು ಇದ್ದರು. ಆಮೇಲೆ ಎಕ್ಸಾಮ್ ಹತ್ರ ಬರ್ಬೇಕಾದ್ರೆ ಊಟದ ಟೇಬಲಲ್ಲಿ ಕೂತ್ಕೊಂಡು ಕ್ವಶನು ಕೇಳ್ತಿದ್ರು. ಆಮೇಲೆ ಥಿಂಕ್ ಮಾಡ್ತಿದ್ದೆ ನಾನು, ಈಗ ನಾನು ಜನರಲ್ ಸರ್ಜರಿ ತಗೊಂಡ್ರೆ ಡೈಲಿ ಇವ್ರ ತಂದೆ ಕ್ವಶನ್ ಆನ್ಸರ್ ಮಾಡ್ತಾನೆ ಇರಬೇಕು ಅಂತ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಅಂದರೆ ನಂಗೆ ಯಾವ್ದು ಸ್ಪೋರ್ಟ್ಸ್ ಯಾವ್ದು ಹತ್ತಿರ ಇದೆ, ಆರ್ಥೋಪೆಡಿಕ್ಸೇ ಸ್ಪೋರ್ಟ್ಸ್ಗೆ ಹತ್ತಿರ. ಅದಕ್ಕೆ ನಾನು ಫೈನಲಿ ಅದೊಂದು ಮೇನ್ ರೀಸನ್ ಅದೇ. ಸೊ ಈಗ ನಾನು ಮೂಳೆ ಜಾಯಿಂಟ್ಸ್ ಎಲ್ಲ ಬರೋದೆಲ್ಲ ಆರ್ಥೋಪೆಡಿಕ್ಸ್. ಸೊ ಅದಕ್ಕೋಸ್ಕರ ನಾನು ಐ ವೆಂಟ್ ಟುವರ್ಡ್ಸ್ ಇದು ಆರ್ಥೋಪೆಡಿಕ್ಸ್. ಬ್ರಿಲಿಯಂಟ್ ಡಿಸಿಷನ್, ಸ್ಮಾರ್ಟ್ ಡಿಸಿಷನ್ ಸರ್, ಆಕ್ಚುಲಿ ಸ್ಮಾರ್ಟ್ ಡಿಸಿಷನ್. ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ಇಂಜುರೀಸು ಇದಂದರೆ ನಾನು ಸ್ಪೋರ್ಟ್ಸ್ ಆಡಿದ್ದಕ್ಕೆ ಈಗ ಸ್ಪೋರ್ಟ್ಸ್ ಮೆನ್ ಬಂದಾಗ ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಈಗ ಜನರಲ್ ಪಬ್ಲಿಕ್ಕು ಡಿಫ್ರೆಂಟು, ಸ್ಪೋರ್ಟ್ಸ್ ಅವ್ರ ಮೈಂಡ್ ಅಂದರೆ ಒಂಥರ ಅಂದರೆ ಅವ್ರಿಗೆ ಆಂಬಿಷನ್ ಇರುತ್ತೆ ಸ್ಪೋರ್ಟ್ಸ್ ಮೆನ್. ಸೊ ಅವ್ರ ಜೊತೆ ಮಾತಾಡೋದು ಡಿಫ್ರೆಂಟ್ ಇರುತ್ತೆ, ಇವ್ರ ಜೊತೆ ಮಾತಾಡೋದು ಡಿಫ್ರೆಂಟ್ ಇರುತ್ತೆ. ಅವ್ರನ್ನ ಹೇಗೆ ಅಪ್ರೋಚ್ ಮಾಡೋದು ಈಸಿ. ಅಂದರೆ ನಾನು ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ನಾನು ಇಂಜುರಿ ಎಷ್ಟು ಫೇಸ್ ಮಾಡಿದ್ದೀನಿ. ಸೊ ಆ ಫ್ರಸ್ಟ್ರೇಷನ್ ಹೇಗಿರುತ್ತೆ ಅಂದರೆ ಇಮಿಡಿಯೇಟ್ ಆಡ್ಬೇಕು ನೆಕ್ಸ್ಟ್ ಈಗ ಟೂರ್ನಮೆಂಟ್ಸ್ ಬಂದರೆ. ಸೊ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಂಗೆ ಈಸಿ ಅಂತ. ಅದಕ್ಕೋಸ್ಕರನೂ ಆರ್ಥೋಪೆಡಿಕ್ಸೇ ಬೆಟರ್ ನನಗೆ. ಐ ಕ್ಯಾನ್ ಬಿ ಕ್ಲೋಸರ್ ಟು ಸ್ಪೋರ್ಟ್ಸ್ ಅಂದಾಗೆ. ಅದಕ್ಕೆ ತಾವು ಸಕ್ಸಸ್ಫುಲ್ ಏನು ಮೂಳೆ ರೋಗ ಶಾಸ್ತ್ರಜ್ಞರಾಗಿರೋದಕ್ಕೆ ಬಹುಶಃ ಅದು ಕಾರಣ ಇರಬಹುದು. ಯಾಕೆಂತ ಹೇಳಿದ್ರೆ ನಾನು ಒಬ್ಬ ಡಾಕ್ಟರ್ ಹತ್ರ ಹೋಗಿದ್ದಾಗ ಸರ್, ಅವರು ಬೆನ್ನಿನ ಮೂಳೆಗೆ ಒಂದು ಅದೇ ಕ್ಲ್ಯಾಂಪ್ ಏನೋ ಹಾಕಬೇಕಿತ್ತು. ಅವರು ಅವಾಗ ಅಯ್ಯೋ ಒಂಥರ ನಾವೆಲ್ಲ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂಗೆ ಅವ್ರು ಹೇಳಿದ್ರು,
ನಿಮಗೆ ಕ್ರಿಕೆಟ್ ಇಷ್ಟನಾ ಅಂತ ಕೇಳಿದ್ರು, ಹೌದು ಅಂತ ಹೇಳಿದ್ರು. ಯಾರು ಇಷ್ಟ ಅದರಲ್ಲಿ ಈಗಿನ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಅಂದರು ಹಾರ್ದಿಕ್ ಪಾಂಡ್ಯ ಅಂತ. ಹಾರ್ದಿಕ್ ಪಾಂಡ್ಯನ ಹಾಗಿದ್ರೆ ನೀವು ಅವ್ರನ್ನ ಫಾಲೋ ಮಾಡಲೇಬೇಕು ಅಂತ. ಯಾತಕ್ಕೆ ಅಂತ ಹೇಳಿದ್ರು, ಅವರ ಬೆನ್ನು ಮೂಳೆಯಲ್ಲಿ ಬಹುತೇಕ ಕ್ಲ್ಯಾಂಪ್ಸೇ ಇರೋದು ಅಂತ ಹೇಳಿದ್ರು. ನಾನು ಫುಲ್ ಶಾಕ್ ಅದನ್ನು ಕೇಳಿ. ಹಾರ್ದಿಕ್ ಪಾಂಡ್ಯಾಗ ಮತ್ತು ಇನ್ನೇನು, ಮತ್ತು ಅವ್ರಿಗೆ ಯಾವಾಗಲೂ ಬ್ಯಾಕ್ ಇಂಜುರಿ ಇದ್ದೇ ಇರುತ್ತೆ, ಸ್ಪೈನ್ ಇಂಜುರಿ, ಆದರೂ ಅವ್ರು ಹೋಗಿ ಆಡ್ತಾರೆ ದೇಶಕ್ಕೋಸ್ಕರ. ನೀವು ಏನು ಅಂದ್ಕೊಂಡಿದ್ದೀರಿ ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳಿದ್ರೆ, ದೇಶಕ್ಕೋಸ್ಕರ ಆಡಬೇಕು ಅಂತ ಯಾವ ನೋವನ್ನು ಸಹಿಸದೆ ಆಡ್ತಾರೆ ಅವರು. ಆನ್ ಪಾರ್ ವಿತ್ ನಾವು ಸೋಲ್ಜರ್ಸ್. ದೇಶ ಕಾಯ್ತಾರೆ, ಗಡಿಯನ್ನು ಕಾಯ್ತಾರೆ, ನಮ್ಮನ್ನು ರಕ್ಷಿಸ್ತಾರೆ. ಇವರು ನಮ್ಮ ದೇಶದ ಹಿರಿಮೆಯನ್ನು ಕಾಪಾಡೋ ಸಲುವಾಗಿ ಬೆನ್ನು ಇರ್ಬೋದು, ಶೋಲ್ಡರ್ ಇರ್ಬೋದು, ಶೋಲ್ಡರ್ ಇಂಜುರಿ ಎಷ್ಟು ಸೀರಿಯಸ್ ಇದೆಲ್ಲ ಹೇಳಿದ್ರು ಸರ್. ಆವಾಗಲೇ ನನಗೆ ಗೊತ್ತಾಗಿದ್ದು ಆಮೇಲೆ ಸರ್, ಅಂಥ ಕ್ರೀಡಾಪಟುಗಳನ್ನು ಸ್ಪೋರ್ಟ್ಸ್ ಆರ್ತೋದವರು ಪಟ್ಟ ರೆಡಿ ಮಾಡ್ತಾರಲ್ಲ ಸರ್. ಶ್ರೇಯಸ್ ಅಯ್ಯರ್ ಈ ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ತಮಗೆ ಗೊತ್ತಲ್ಲ ಸರ್, ನಾನು ಶ್ರೇಯಸ್ ಅಯ್ಯರ್ದು ಇದೇ ಮುಗಿದೋಯ್ತು ಅಂತ ಭಾಳ ಬೇಜಾರಾಗಿತ್ತು ಸರ್. ಎಷ್ಟು ಬೇಗ ರಿಹ್ಯಾಬಿಲಿಟೇಷನ್ ಎಷ್ಟು ಚೆನ್ನಾಗಾಗಿದೆ ಸರ್. ಅದಕ್ಕೀಗ ನಾವು ಹೇಳೋದು ಆರ್ಥೋಪೆಡಿಕ್, ನಾವು ಸರ್ಜನ್ ಆದಾಗ ಹಾಂ ಸರ್, ನಾವು ಸರ್ಜರಿ ಮಾಡ್ತೀವಿ. ಈಗ ಸರ್ಜರಿ ಒಂದು ಸ್ಟೇಜು, ರಿಹ್ಯಾಬಿಲಿಟೇಷನ್ ಫಿಸಿಯೋಥೆರಪಿ ಇದೆಯಲ್ಲ, ಅದೀಗ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ಪ್ಲೇಯರ್ಸ್ಗೆ ಇಂಜುರಿ ಪ್ರಿವೆನ್ಷನ್ ವೆರಿ ಇಂಪಾರ್ಟೆಂಟು. ಇಂಜುರಿ ಆದಮೇಲೆ ಅವ್ರನ್ನ ವಾಪಸ್ ಗ್ರೌಂಡಿಗೆ ಹಾಕೋದು ಅದು ಇಂಪಾರ್ಟೆಂಟ್. ಸೊ ಅದೆಲ್ಲ ಈಗ ಈಗ ಮುಂಚೆ ಎಲ್ಲ ಜನರಲ್ ಯಾರು ಪಬ್ಲಿಕ್ ಇರ್ತಾರೆ ಅಂದ್ರೂ ಅವ್ರಿಗೆಲ್ಲ ಎಲ್ಲರೂ ಅದೇ ಎಕ್ಸಸೈಸ್ ಮಾಡೋದು. ಈಗ ಕ್ರಿಕೆಟರು ಅದೇ ಎಕ್ಸಸೈಸ್, ಟೆನ್ನಿಸ್ ಪ್ಲೇಯರು ಈಗೇನಾಗಿದೆ ಅಂದರೆ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಎಕ್ಸಸೈಸ್ ಅಂತ. ಸೊ ಅದಕ್ಕೆ ಈಗ ಫಿಸಿಯೋಥೆರಪಿಸ್ಟು ಹಾಗೆ ಒಳ್ಳೊಳ್ಳೆ ಫಿಸಿಯೋಥೆರಪಿಸ್ಟು ಅವರು ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಆಗಿ ಎಕ್ಸಸೈಸು ಹೇಳ್ಕೊಡ್ತಾರೆ. ಈ ಸರ್ಟನ್ ಇಂಜುರೀಸ್ನು ಹೇಗೆ ಅಪ್ರೋಚ್ ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ಈಗ ಫಿಸಿಯೋಥೆರಪಿ ಡಾಕ್ಟರ್ಸು ಅದು ಅಪ್ರೋಚ್ ಮಾಡ್ಬೇಕಾದ್ರೆ, ಸೊ ಈಗ ಸೈಂಟಿಫಿಕಲಿ ಪ್ರೂವ್ಡ್ ಅಪ್ರೋಚ್ ಇದೆ ಅದಕ್ಕೆಲ್ಲ. ಸೊ ಹಾಗೆ ನಾವು ಪ್ಲೇಯರ್ಸು ಆದಷ್ಟು ಬೇಗ ಗ್ರೌಂಡ್ಗೆ ಹೋಗ್ತಾರೆ, ಬ್ಯಾಕ್ ಟು ಸ್ಪೋರ್ಟ್ಸ್ ಆಗಿ. ಸರ್, ಈಗ ನಾವು ಸ್ಪೋರ್ಟ್ಸಿಂದ ನಮ್ಮ ಜನಸಾಮಾನ್ಯರು ಅನುಭವಿಸ್ತಿರುವಂತಹ ಮಂಡಿ ನೋವಿನ ಬಗ್ಗೆ ಬರ್ತೀನಿ ಸರ್. ಈಗ ಯಾಕೆಂತ ಹೇಳಿದ್ರೆ ತಾವು ಇದು ಮತ್ತು ರಿಹ್ಯಾಬಿಲಿಟೇಷನ್, ಸರ್ಜರಿ ಮತ್ತು ರಿಹ್ಯಾಬಿಲಿಟೇಷನ್ ಇದನ್ನು ಹೇಳಿದ್ರಲ್ಲ, ಆ ಒಂದು ಇದನ್ನ ತಕ್ಷಣ ಇದನ್ನು ಕೇಳೋಣ ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತೀನಿ ಸರ್. ಇವತ್ತು ನಮ್ಮ ದೇಶದಲ್ಲಿ ಬಹುಶಃ ಒಂದು 40 to 60% ಜನರಿಗೆ, ಅಂದರೆ ಅಬೌವ್ 50 ಇರೋರಿಗೆ ಮಂಡಿ ನೋವಿನ ಸಮಸ್ಯೆ ಕಾಣಿಸ್ಕೊಳ್ತದೆ ಸರ್. ಯಾಕೆ ಇದು ನಮ್ಮ ಪ್ರಿಡೆಸೆಸರ್ಸ್ಗೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ ಅಥವಾ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಇರ್ತಿರ್ಲಿಲ್ವಾ ಇದು? ಇಲ್ಲ, ಈಗ ಏನಾಗಿದೆ ಅಂದರೆ ನೀವು ಹೇಳಿದಾಗೆ ಇಂಪಾರ್ಟೆಂಟ್. ಪೀಪಲ್ ಹ್ಯಾವ್ ಬಿಕಮ್ ಹೆಲ್ತ್ ಕಾನ್ಷಿಯಸ್ ಈಗ. ಸೊ ಪೀಪಲ್ ವಾಂಟ್ ಟು ಬಿ ಫಿಟ್. ಈಗ ಫಿಟ್ ಇರೋಕ್ಕೆ ಹೌ ಡು ಯು ಕಂಡೀಷನ್ ಯು? ಈಗ ಏನಾಗ್ತಿದೆ, ಮೋಸ್ಟ್ ಆಫ್ ದೆಮ್ ಆರ್ ಎಂಡಿಂಗ್ ಅಪ್ ವಿತ್ ಇಂಜುರೀಸ್. ಇದಕ್ಕೆಲ್ಲ ಪ್ರಾಬ್ಲಮ್ ಅಂದರೆ ಈಗ 10K 21K ಮ್ಯಾರಥಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬಾಡಿನ ಕಂಡೀಷನ್ ಮಾಡದೆ ಈಗ ರನ್ನಿಂಗ್ ಮಾಡಿದ್ರೆ ಏನಾಗುತ್ತೆ, ನೀ ಇಂಜುರಿ ಆಗುತ್ತೆ. ಈಗ ಸ್ಪೋರ್ಟ್ಸ್ಗೂ ನಾವು ಹೇಳ್ತೀವಿ ಈ ಎಕ್ಸಸೈಸ್ ಮಾಡಿ, ವಾರ್ಮ್ ಅಪ್ಪು, ಕೂಲಿಂಗ್ ಡೌನು ಇದೆಲ್ಲ ಇರುತ್ತೆ. ಸೊ ಆ ಪ್ರೋಟೋಕಾಲ್ ನಾವು ಫಾಲೋ ಮಾಡದಿದ್ರೆ ಜಾಸ್ತಿ ನೀ ಇಂಜುರೀಸು, ಶೋಲ್ಡರ್ ಇಂಜುರೀಸ್ ಆಗುತ್ತೆ. ಅದಕ್ಕೆ ನಾವು ಹೇಳೋದು, ಈಗ ಎಷ್ಟು ಜನರು ಫಿಟ್ನೆಸ್ಗೆ ಇಳಿತಾ ಇದ್ದಾರೆ, ರೆಕ್ರಿಯೇಷನಲ್ ಬ್ಯಾಡ್ಮಿಂಟನ್ ಆಡ್ತಾರೆ, ಟೆನ್ನಿಸ್ ಆಡ್ತಾರೆ, ಅವರೆಲ್ಲ ಆಡೋಕ್ಕಿಂತ ಮುಂಚೆ ಫಸ್ಟ್ ಅವ್ರದ್ದು ಜನರಲ್ ಕಂಡೀಷನ್ ತಿಂಕೊಂಡು ಮಾಡಿ, ಅದು ಇಲ್ಲ ಡಾಕ್ಟರ್ ಹತ್ರ ಹೋಗಿ ಈಗ ಏನು ಎಕ್ಸಸೈಸ್ ಇಲ್ಲ ಫಿಸಿಯೋಥೆರಪಿ ಹತ್ರ ಹೋಗಿ ಏನು ಬಾಡಿನ ಕಂಡೀಷನ್ ಮಾಡಿಯೇ ಆಡಬೇಕು. ಇಲ್ಲದಿದ್ರೆ ದೇ ಲ್ಯಾಂಡ್ ಅಪ್ ವಿತ್ ಇಂಜುರೀಸ್ ಅಂದರೆ. ಬಟ್ ಈಗ ಗ್ರಾಮೀಣ ಭಾಗದಲ್ಲಿ ಸರ್, ವಿಶೇಷವಾಗಿ ಮಹಿಳೆಯರು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ತುಂಬ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕೆ, ಇದೇನು ಕಾರಣ ಏನಿರ್ಬೋದು? ಅಂದರೆ ನಮ್ಮದು ಫುಡ್ ಹ್ಯಾಬಿಟ್ಸ್ ಎಲ್ಲ ಸಿಟ್ಟಿಂಗ್ ಹ್ಯಾಬಿಟ್ಸ್ ಜಾಸ್ತಿ. ನಾವು ಫ್ಲೋರಲ್ಲಿ ಕೂತ್ಕೊಳ್ಳೋದು. ಈಗೇನಾಗತ್ತೆ, ವೆರಿ ಇಂಪಾರ್ಟೆಂಟ್ ಅಂದರೆ ನೀ ಪ್ರಾಬ್ಲಮ್ ಇರೋದು ಒಂದು ಅಲೈನ್ಮೆಂಟು, ಇನ್ನೊಂದು ಬಾಡಿ ವೇಟ್, BMI ಜಾಸ್ತಿ ಇದ್ದಾಗ, ಮತ್ತು ಇನ್ನೊಂದು ಇದು ಹ್ಯಾಬಿಟ್ಸ್ ಆಫ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ಅಂದಾಗೆ ನೆಲದಲ್ಲಿ ಕೂತ್ಕೊಳ್ಳೋದು. ಈಗ ನೆಲದಲ್ಲಿ ಕೂತ್ಕೊಂಡು ಎದ್ದಷ್ಟು ಏನಾಗುತ್ತೆ, ಲೋಡ್ ಮಂಡಿ ಮೇಲೆ ಜಾಸ್ತಿ ಬೀಳ್ತಾ ಇದೆ. ಸೊ ವೇರ್ ಆ್ಯಂಡ್ ಟೇರು ಜಾಸ್ತಿ ಆಗುತ್ತೆ. ಆಮೇಲೆ ಜನರಲ್ ಆಗ ವ್ಯಾರಸ್ ಅಲೈನ್ಮೆಂಟು ಕರೆಕ್ಟ್ ಇಲ್ಲದಿದ್ರೆ ಆಗೇನಾಗುತ್ತೆ, ಲೋಡ್ ಎಲ್ಲ ಇನ್ನರ್ ಸೈಡ್ ಆಫ್ ದ ನೀ ಬಿದ್ದು ಹಾಗೆ ಸವಿತಾ ಹೋಗುತ್ತೆ. ಏನಾಗುತ್ತೆ, ಏಜ್ ಆಗ್ತಾ ಬೋನ್ ಬ್ರಿಟಲ್ ಆಗುತ್ತೆ, ಕಾರ್ಟ್ಲೇಜು ಸಾಫ್ಟ್ ಆಗುತ್ತೆ. ಸೊ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಸೊ ನಾವು ಏನು ಹೇಳೋದಂದರೆ, ಆಗ ಅವರು ಸ್ವಲ್ಪ ಎಕ್ಸಸೈಸ್ ಅಂದರೆ ಮಸಲ್ ಟೋನ್ ಇಂಪ್ರೂವ್ ಮಾಡ್ಕೊಳ್ಳೋದು,
ಈಗ ಮಂಡಿ ನೋವು ಸ್ಟಾರ್ಟ್ ಆದ ಕೂಡಲೇ ಚೇರ್ ಹ್ಯಾಬಿಟ್ಸ್ ಜಾಸ್ತಿ, ಮತ್ತೆ ಸ್ವಲ್ಪ ಎಕ್ಸಸೈಸು ಮಾಡೋಕ್ಕೆ ಅಡ್ವೈಸ್ ಮಾಡ್ತೀವಿ. ಸರ್ಟನ್ ಸಪ್ಲಿಮೆಂಟ್ಸು ಇರುತ್ತೆ. ಮತ್ತು ಈ ಫಿಸಿಯೋಥೆರಪಿಸ್ಟು ಸ್ವಲ್ಪ ಮಸಲ್ ಆಕ್ಟಿವೇಶನ್ನು, ಸ್ಟ್ರೆಚಸ್ ಎಲ್ಲ ಮಾಡೋಕ್ಕೆ, ಯೋಗನೂ ಹೇಳ್ತಾರೆ. ಅದಕ್ಕೆ ಯೋಗ ಹೇಳಿದಾಗ ಎಲ್ಲರೂ ಯೋಗ ಹೋಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಸರ್ಟನ್ ಎಕ್ಸಸೈಸ್ ಯೋಗಲ್ಲೂ ಅದನ್ನು ಮಾಡಿಕೊಡ್ದು ಮಂಡಿ ನೋವು ಇರೋರು ಬೇರೆ ಎಕ್ಸಸೈಸ್ ಮಾಡ್ಬೋದು, ಸರ್ಟನ್ ಎಕ್ಸಸೈಸ್ ಅವಾಯ್ಡ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಸರ್, ಇವಾಗ ಜನರಲ್ ಪಬ್ಲಿಕ್ಗೆ ತಾವು ಹೇಳೋದಾದ್ರೆ, ಜನಸಾಮಾನ್ಯರಿಗೆ ಮಂಡಿಯನ್ನು ಕಾಪಾಡ್ಕೊಳ್ಳೋದು ಹೇಗೆ? ಒಂದೆರಡು ಟಿಪ್ಸ್ ಹೇಳಿ. ಏನಾಗತ್ತೆ, ಈಗ ಮೇನು ಈಗ ಯಂಗ್ಸ್ಟರ್ಸಿಂದ ಹೇಳೋದಂದರೆ, ಅವ್ರು ಯಂಗ್ಸ್ಟರ್ಸ್ ಈಗ ಸ್ಪೋರ್ಟ್ಸ್ ಆಡೋಕ್ಕೆ ಎಲ್ಲರೂ ಈಗ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ಸೊ ಮೇನ್ ಇಸ್ ಸ್ಟ್ರೆಂತ್ನಿಂಗು, ಸ್ಟ್ರೆಚಸ್ಸು, ವಾರ್ಮ್ ಅಪ್ಪು, ಕೂಲಿಂಗ್ ಡೌನ್. ಯಂಗ್ಸ್ಟರ್ಸಿಂದ ಅದು ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಮಾಡ್ಕೊಂಡು ಬರೋದು. ಹೌ ಡು ಯು ಪ್ರಿವೆಂಟ್ ಇಂಜುರೀಸ್? ಈಗ ಮಂಡಿ ಒಂದ್ಸತಿ ಇಂಜುರಿ ಆದಾಗ ಸರ್ಟನ್ ಏಜ್ ಆದಮೇಲೆ ಸ್ಲೋಲಿ ಕಾರ್ಟಿಲೇಜ್ ಡಿಟಿರೇಟ್ ಆಗುತ್ತೆ. ಸೊ ಮಂಡಿನ ಹೆಂಗೆ ಪ್ರೊಟೆಕ್ಟ್ ಮಾಡೋದು? ಸೊ ಆಲ್ ದಿಸ್ ಪ್ರೋಟೋಕಾಲ್ ಫಾಲೋ ಮಾಡಿ. 50 ಅಬವ್ ಆದಾಗ ಏನಾಗತ್ತೆ, ಈಗ ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಈಗ ಜನರಲ್ ಈಗ ಫಿಟ್ನೆಸ್ಸಿಗೆ ಏನಂದರೆ ಎಲ್ಲರೂ ಬೆಳಗ್ಗೆ ಎದ್ದು 10,000 ಸ್ಟೆಪ್ಸ್ ಈಗ ಎಲ್ಲರೂ ಕೌಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. 10,000. ಈಗ ನಾನು ಹೇಳೋದಂದರೆ ಮಂಡಿ ನೋವು ಸ್ಟಾರ್ಟ್ ಆಯಿತು. ಈಗ ಡಾಕ್ಟರ್ ಅವ್ರ ಎಕ್ಸ್ರೇ ಮಾಡಿದಾಗ ನಾವು ನೋಡ್ತೀವಿ ವೇರ್ ಆ್ಯಂಡ್ ಟೇರ್ ಎಷ್ಟಿದೆ, ಕಾರ್ಟ್ಲೇಜ್ ಎಷ್ಟು ಸ್ಪೇಸ್ ಇದೆ. ಆಮೇಲೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು. ಎಕ್ಸಸೈಸ್ ನಿಲ್ಸೋದು ಬೇಡ ಅಂತ. ಸೊ ಈಗ ಹೇಗೆ ಕಂಡೀಷನ್ ಮಾಡ್ತೀರಾ? ಸರ್ಟನ್ ಎಕ್ಸಸೈಸ್ ಇದೆ, ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸು, ಸ್ವಲ್ಪ ಫ್ಲೆಕ್ಸಿಬಿಲಿಟಿನೂ ಇಂಪ್ರೂವ್ ಮಾಡ್ಕೋಬೇಕು. ಈಗ ವಾಕಿಂಗ್ ಬದಲು ವಿ ಅಡ್ವೈಸ್ ಮೋರ್ ಆಫ್ ಸೈಕ್ಲಿಂಗ್. ಸೈಕ್ಲಿಂಗ್ ಏನಾಗುತ್ತೆ, ಈಗ ವಾಕಿಂಗ್ ಏನಾಗುತ್ತೆ, ಫುಲ್ ಬಾಡಿ weight ಮಂಡಿ ಮೇಲೆ ಬೀಳುತ್ತೆ. ನೀವು 10,000 ಸ್ಟೆಪ್ಸ್ ಮಾಡಿದಷ್ಟು ಏನಾಗುತ್ತೆ, ಮಂಡಿ ಮೇಲೆ ಲೋಡ್ ಬೀಳ್ತಾ ಇರತ್ತೆ. ಆಗ ನಾವು ನೋಡ್ಬೋದು, ಈಗ ರಸ್ತೆಯಲ್ಲಿ ಎಷ್ಟೋ ಜನರು ನಡೀತಾನೆ, ಒಬ್ಬೊಬ್ರು ಪಾಪ ಕುಂತ್ಕೊಂಡು ನಡೀತಾ ಇರ್ತಾರೆ. ಅವರೆಲ್ಲ ವಾಕಿಂಗ್ ಮಾಡ್ಕೊಡ್ದು. ಆಗೇನ ಅದು ಲೋಡಿಂಗ್ ಎಕ್ಸಸೈಸ್. ಅನ್ಲೋಡಿಂಗ್ ಎಕ್ಸಸೈಸ್ ಯಾವುದು? ಸೈಕ್ಲಿಂಗು, ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಎಲ್ಲರಿಗೂ ಬರಲ್ಲ. ಆಗ ನಾವು ಜಿಮ್ಮಲ್ಲಿ ಆ ಸೈಕಲ್ ಇರುತ್ತೆ, ರಿಕ್ಲೈನ್ ವಿತ್ ಫುಲ್ ಎಕ್ಸ್ಟೆನ್ಷನ್. ಆ ಎಕ್ಸಸೈಸ್ ಮಾಡಿದ್ರೆ ಬರೀ ಮಸಲ್ ವರ್ಕ್ ಆಗುತ್ತೆ, ಬಾಡಿ weight ಮಂಡಿ ಮೇಲೆ ಬೀಳಲ್ಲ. ಸೊ ಆಗ ಸೈಕ್ಲಿಂಗು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಸ್ವಲ್ಪ ಸ್ಟ್ರೆಂತ್ನಿಂಗು. ಆಮೇಲೆ ಹ್ಯಾಬಿಟ್ಸು, ಚೇರ್ ಹ್ಯಾಬಿಟ್, ಕೆಳಗಡೆ ಕೂತ್ಕೊಳ್ಳೋದು ಕಮ್ಮಿ ಮಾಡಬೇಕು. ಈಗ ಒಂದ್ಸತಿ ಆಗ ಏನಾಗುತ್ತೆ, ಮಂಡಿ ಬಾಳ್ಕೆನೂ ಬರುತ್ತೆ, ಸರ್ಜರಿನೂ ಅವಾಯ್ಡ್ ಮಾಡ್ಬೋದು. ಸೊ ಇಂಥದ್ದು ಈಗ ಮಂಡಿ ನೋವು ಇದ್ರೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಮಂಡಿ ಇನ್ನೂ ಬೇಗ ಡಿಟಿರಿಯೇಟ್ ಆಗುತ್ತೆ. ಆಮೇಲೆ ನೆಲದಲ್ಲಿ ಕೂತ್ಕೊಳ್ಳೋದು ನಿಲ್ಲಿಸ್ತಿದ್ರೆ ಕೂತ್ಕೊಂಡು ಹೇಳ್ಬೇಕಾರೆ ಅಟ್ಲೀಸ್ಟ್ 20 to 30 times ಲೋಡ್ ಆನ್ ದ ನೀ ಬೀಳುತ್ತೆ. ಬಿಕಾಸ್ ಬಾಡಿನ ಸಮೇತ ಹೇಳ್ಬೇಕಾದ್ರೆ ಇನ್ನೂ ಡ್ಯಾಮೇಜ್ ಆಗುತ್ತೆ. ನಮಗೆ ಭಾಳ ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದ್ರೆ, ನಾವು ಕೆಳಗೆ ಕುಳಿತುಕೊಂಡು ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾವು ಭಾಳ ಒಂಥರ ಪ್ರಜ್ಞಾಪೂರ್ವಕವಾಗಿ ಅದನ್ನು ಮಾಡ್ತೀವಿ ಸರ್. ಅಯ್ಯೋ, ನಮ್ಮ ಲೈಫೇ ಹೊಟ್ಟೋಯ್ತು, ನಾವು ಕೆಳಗೆ ಕೂತ್ಕೊಂಡು. ಆ್ಯಕ್ಚುಲಿ ನೋಡಿ ಸರ್, ನಮಗೆ ಇದೆಲ್ಲ ಈ ಸೂಕ್ಷ್ಮಗಳು ಗೊತ್ತೇ ಇಲ್ಲ. ಅದು ತುಂಬ ಪೇಷನ್ಸ್ ಹಿಡಿದ್ರೆ ಬಂದು ಹೇಳ್ತಾರೆ, ನಾವು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡೋದು. ನಾನು ಚೇರಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಅದು ಒಂದ್ಸತಿ ಅದು ಹೊಟ್ಟೋಗ್ಬಿಟ್ರೆ, ಹಾಗಾದ್ರೆ ಮಂಡಿ ನೋವು ಇದ್ರೂ ಹಾಗೆ ಮಾಡ್ತಾ ಹೋದ್ರೆ ಡಿಟಿರಿಯೇಟ್ ಆಗುತ್ತೆ. ಆಮೇಲೆ ನೀ ರಿಪ್ಲೇಸ್ಮೆಂಟ್ ಬರೋದು. ಆ್ಯಕ್ಚುಲಿ ಇದೇ ತರಹ ಇಂಡಿಯನ್ ಟಾಯ್ಲೆಟ್ಸ್ ಆ್ಯಂಡ್ ವೆಸ್ಟರ್ನ್ ಟಾಯ್ಲೆಟ್. ಹೌದು, ಅದು ಇನ್ನು ನಾವು ಹೇಳ್ತೀವಿ, ಈಗ ಮಂಡಿ ನೋವು ಸ್ಟಾರ್ಟ್ ಆದಮೇಲೆ ಸರ್ಟನ್ ಏಜ್ ಆದಮೇಲೆ ಅದೇನು ನೆಲದಲ್ಲೇ ಕೂತ್ಕೋಬೇಕಂತಿಲ್ಲ. ಈಗ ಹೌ ಡು ಯು ಅವಾಯ್ಡ್ ಸರ್ಜರಿ ಅಂದಾಗ ಮಂಡಿ ಬಾಳ್ಕೆ ಆದರೂ ಬರಬೇಕಲ್ಲ. ಆಗ ನಾವು ಹೇಳ್ತೀವಿ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿ. ಸೊ ಇಂಡಿಯನ್ ಬೇಡ. ಆಗ ಕಂಫರ್ಟಬಲ್ ಆಗಿ ಮಾಡ್ಬೋದು. ಈಗ ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ನೆಲದಲ್ಲೇ ಕೂತ್ಕೋಬೇಕಂತ ಏನಿಲ್ವೇ ಇಲ್ಲ. ಆಮೇಲೆ ನೀವು ಎಕ್ಸಸೈಸ್ ಮಾಡಿದಷ್ಟು ಏನಾಗತ್ತೆ, ಮಂಡಿ ಬಾಳ್ಕೆ, ಜನರಲ್ ಫಿಟ್ನೆಸ್ಸು ಇಂಪ್ರೂವ್ ಆಗುತ್ತೆ, ಮಸಲು ಟೋನ್ ಆಗುತ್ತೆ. ಸರ್, ನಮ್ಮ ಜನರಿಗೆ ಮಂಡಿ ಬಾಳಿಕೆ ಅನ್ನೋ ಒಂದು ಇದೇ ಗೊತ್ತಿಲ್ಲ ಸರ್, ಕಾನ್ಸೆಪ್ಟೇ ಗೊತ್ತಿಲ್ಲ. ಬಹುಶಃ ಇತ್ತೀಚೆಗೆ ಕೆಲವರು, ಇವಾಗ ನಮ್ಮ ಮನೆಯಲ್ಲಿ ಯಾರಿಗೋ, ನಮ್ಮ ಅತ್ತೆಗೋ, ನಮ್ಮ ಅಮ್ಮನಿಗೋ ಈ ಥರ ಆಗಿದ್ರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ರೆ, ಅವಾಗ ನಮಗೆ ಆ ಕಾನ್ಷಿಯಸ್ನೆಸ್ ಇರುತ್ತೆ ಹೊರತು ಇಲ್ಲಾಂದರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಂದರೆ ನಾವು ಮಂಡಿಯನ್ನು ಭಾಳ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀವಿ ಸರ್. ಆ್ಯಕ್ಚುಲಿ ಅದು ನಮ್ಮ ಇಡೀ ದೇಹದ ಒಂದು ಭಾರವನ್ನು ಹೊತ್ತು ಇಡೀ ದಿನ ನಡೆದಾಡುತ್ತೆ. ಅದು ಕರೆಕ್ಟ್. ಒಂಥರ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಜನರಲ್ ಪಬ್ಲಿಕಲ್ಲಿ ಈಗ ನಾವು ಹೇಗೆ ಲೈಟ್ ಆಗಿರ್ಬೇಕು ಅಂದರೆ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು, ಈಗ ಶುಗರ್ ಇರಬೇಕಾದ್ರೆ ನಾವು ಹೇಗೆ ಎಕ್ಸಸೈಸ್ ಮಾಡಬೇಕು, ಅದಕ್ಕೆಲ್ಲರೂ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಾವು ಅಡ್ವೈಸ್, ಬರೀ ವಾಕಿಂಗ್ ಅಲ್ಲ, ಒಂದೊಂದು ದಿನ ವಾಕಿಂಗ್ ಮಾಡಿ, ಆದರೆ ಒಂದೊಂದು ದಿನ ಸೈಕ್ಲಿಂಗು ಮಾಡಿ, ಒಂದೊಂದು ದಿನ ವೆಯ್ಟ್ಸು ಮಾಡಿ. ಆಗ ಏನಾಗತ್ತೆ, ಅದನ್ನು ಫೇಸ್ ಔಟ್ ಸ್ಪೇಸ್ ಕ್ರಿಯೇಟ್ ಮಾಡಿದಾಗ 3 ಮಾಡ್ಬೋದು.
ಆದರೆ ಒಂದೊಂದು ಟೈಮು ಆಲ್ಟರ್ನೇಟ್ ಡೇಸು ಹಾಗೆ. ಸೊ ಆಗ ಏನಾಗತ್ತೆ, ಯಾವುದನ್ನು ಅವಾಯ್ಡ್ ಮಾಡೋಂಗಿಲ್ಲ, ಆದರೆ ಬಟ್ ಬಾಳ್ಕೆನೂ ಬರುತ್ತೆ ಮಂಡಿದು. ಆದರೆ ಸರ್ಟನ್ ಡಿಟ್ಯೂರೇಷನ್ ಅಷ್ಟಾದಾಗ ಹುಷಾರಾಗಿ ಇರಬೇಕು ಅವರು. ಸರ್, ನಾನು ಈ ಮಂಡಿ ವಿಷಯಕ್ಕೆ ಹೇಳೋದು ಸರ್, ಕೆಲವು ಇವಾಗ ಜಿಮ್ನಲ್ಲೇ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಕೋಚ್ಗಳೇ ಇರ್ಬೋದು, ಮ್ಯಾರಥಾನ್ಗೆ ಹೋಗೋರಿಗೆ, ಆ ಮಕ್ಕಳಿಗೆ ಸರ್ 18-16 ವಯಸ್ಸಿನ ಮಕ್ಕಳಿಗೆ ನೀ ಕ್ಯಾಪ್ ಅಥವಾ ನೀ ಪ್ಯಾಡ್ ಹಾಕ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕೆ ಸರ್ ಅದು? ಅದು ಅದಕ್ಕೆ ಈಗ ಅಂದ್ರೆ ಮಕ್ಕಳಿಗೆ ನಾನು ಹೇಳಿದ್ದು, ಅದು ಯಾಕೆ ಮಕ್ಕಳಿಗೆ ಕೇಳ್ತಾರೆ ಅಂದ್ರೆ ಆ ವಯಸ್ಸಿಗೆ ಬೇಕಾ ಅಂತ ಅನ್ಸುತ್ತೆ, ಅದಕ್ಕೆ ಅದಕ್ಕೆ ಅದು ನಾ ಹೇಳೋದಂದ್ರೆ, ಈಗ ನಾವು ಹೇಳೋದು ಈಗ ಜಿಮ್ ಟ್ರೈನರ್ಸು, ಫಿಸಿಯೋಥೆರಪಿಸ್ಟು, ಅವ್ರು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ಕೋಬೇಕು. ಈಗ ಏನಾಗುತ್ತೆ, ಜಿಮ್ಗೆ ಹೋದಾಗ ನಾನು ನೋಡ್ತೀನಿ, ನಾವು ಜಿಮ್ಗೆಲ್ಲ ಹೋದಾಗ 3 ಜನ ನಿಲ್ಲಿಸಿ ಅದೇ ಒಂದು ಡಂಬಲ್ಸು ಹೀಗೆ ಮಾಡ್ತಾರೆ. ಡಂಬಲ್ ಸ್ಟ್ರೈಟ್ ಅವೇ ಎತ್ತ ಬದಲು ನಾವು ಫಸ್ಟು ಮಸಲ್ನ ಆ್ಯಕ್ಟಿವೇಟ್ ಮಾಡಬೇಕು. ಆಮೇಲೆ ಇಲಾಸ್ಟಿಕ್ ಬ್ಯಾಂಡ್ಸ್ ಇರುತ್ತೆ, ಆಮೇಲೆ ವೆಯ್ಟ್ಸು. ಅದಕ್ಕೆ ಸ್ವಲ್ಪ ಜನರಲ್ ಆಗಿ ಎಜುಕೇಷನು ಇಂಪಾರ್ಟೆಂಟ್ ಎಲ್ಲರಿಗೂ. ಅಂದರೆ ಫ್ರಾಮ್ ತಾಲ ಅಂದರೆ ಫಿಸಿಕಲ್ ಡೈರೆಕ್ಟರು, ಕೋಚ್, ಅಂದರೆ ಇದು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್. ಈಗ ಜನರಲ್ ಈಗ ನೋಡ್ತಾ ಇರ್ಬೋದು, ಎಲ್ಲ ಯಾವುದು ಫಿಟ್ನೆಸ್ ಸೆಂಟರ್ಸ್ ಎಲ್ಲ ಓಪನ್ ಆಗಿದೆ. ಸೊ ಯಾರು ಟ್ರೈನ್ ಫಿಸಿಯೋಥೆರಪಿಸ್ಟು, ಟ್ರೈನ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗು ಹಾಗಿದ್ರೆ ಒಳ್ಳೆಯದು. ಬಿಕಾಸ್ ಯು ವಿಲ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಅಂದರೆ ಎಕ್ಸಸೈಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಹೇಗೆ ವೆಯ್ಟ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗೋದು, ಆ ಪ್ರೋಟೋಕಾಲು ವೆರಿ ಇಂಪಾರ್ಟೆಂಟ್. ಜನರಲ್ ಆಗಿ ಎಲ್ಲ ಕಡೆ ಹೋದಾಗ ಅದನ್ನೆಲ್ಲ ಸ್ಟ್ರೇಟ್ ಅವೇ ತುಂಬ ಜನ ಇರ್ತಾರೆ. ಈಗ ಯೋಗ ಕ್ಲಾಸ್ ಅಂದರೆ ಎಲ್ಲರೂ 10 ಜನರು ಯೋಗ ಮಾಡ್ತಾರೆ. ಸೇಮ್ ಎಕ್ಸಸೈಸ್ ಎಲ್ಲರಿಗೂ ಆಗಲ್ಲ, ಅವ್ರ ಬಾಡಿಗೆ ಅದು ಸೂಟು ಆಗಲ್ಲ. ಸೊ ಅದನ್ನು ಹೇಗೆ ಪ್ರೋಟೋಕಾಲ್ ಇಂಡಿವಿಜುವಲೈಸ್ ಆಗಬೇಕು. ಈಗ ಟೈಲರ್ ಮೇಡ್ ಎಕ್ಸಸೈಸ್ ಫಾರ್ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಎಲ್ಲರೂ ಮ್ಯಾರಥಾನ್ ಓಡೋಕ್ಕಾಗಲ್ಲ, ಎಲ್ಲರೂ ಟೆನ್ನಿಸ್ ಪ್ಲೇಯರ್ ಆಗೋಕ್ಕಲ್ಲ. ಸೊ ಅದನ್ನು ಸರ್ಟನ್ ಎಕ್ಸಸೈಸು ಹಾಗೆ ಇರಬೇಕು. ದೇ ಶುಡ್ ಬಿ ಇವ್ರಿಗೆ ಈ ಎಕ್ಸಸೈಸ್ ಹಿಂಗೆ ಸ್ಟಾರ್ಟ್ ಮಾಡಲಿ, ಆಮೇಲೆ ಗ್ರ್ಯಾಜುಲಿ ಇಂಪ್ರೂವ್ ಮಾಡ್ತಾ ಹೋದಾಗ ಇಂಜುರೀಸು ಕಮ್ಮಿ, ಮಸಲು ಟೋನ್ ಆಗುತ್ತೆ, ಜಾಯಿಂಟ್ಸು ಪ್ರೊಟೆಕ್ಟ್ ಆಗುತ್ತೆ. ಅದು ಇಂಪಾರ್ಟೆಂಟು. ಸರ್, ಇವಾಗ ಜಾಯಿಂಟ್ಸ್ ಅಂತ ಹೇಳಿದ್ರಿ, ಈ ಜಾಯಿಂಟ್ಸನ್ನ ಬಗ್ಗೆ ಇನ್ನೊಂದು ಸ್ವಲ್ಪ ತಾವು ಒತ್ತಿ ಹೇಳೋದಾದ್ರೆ. ಈಗ ಜಾಯಿಂಟ್ಸ್ ಅದಕ್ಕೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾ ಹೇಳಿದ್ದು, ಈಗ ನೀವು ಯಾಕೆಂದ್ರೆ ಕೀಲುಗಳು ಮೂಳೆ ಇಂಪಾರ್ಟೆಂಟ್. ಅದು ನೀ ಜಾಯಿಂಟ್ ವೆರಿ ಇಂಪಾರ್ಟೆಂಟ್. ಅಂದರೆ ಬಾಡಿ ವೆಯ್ಟ್ ಎಲ್ಲ ನೀ ಥ್ರೂನೇ ಹೋಗೋದು. ಸೊ ನಾವು ಹೇಳೋದಂದ್ರೆ, ಈಗ ಎಲ್ಲರೂ ಫಿಟ್ನೆಸ್ ಮಾಡಲೇ. ಜನರಲ್ ಈಗ ಏನಾಗತ್ತೆ, ಏಜ್ ಆಗ್ತಾ ಆಗತ್ತೆ, ನಮ್ಮ ಮಸಲ್ ಟೋನು ಕಮ್ಮಿ ಆಗ್ತಾ ಇರತ್ತೆ, ಮಸಲ್ ಬಲ್ಕು ಕಮ್ಮಿ ಆಗುತ್ತೆ. ಅದಕ್ಕೆ ರೆಗ್ಯುಲರ್ ಟೋನಿಂಗ್ ಈಸ್ ಇಂಪಾರ್ಟೆಂಟ್. ಈಗ ಜಿಮ್ಗೆ ಹೋದ್ರೂ. ಸೊ ನಾ ಹೇಳೋದಂದರೆ, ಈಗ ಫಿಸಿಯೋಥೆರಪಿಸ್ಟ್ ಎಲ್ಲ ಇರ್ತಾರೆ, ಇವರು ಜನರಲ್ ಯಾರೋ ಜಿಮ್ಗೆ ಸೇರ್ಬೇಕಂತ ಇರ್ತಾರೆ. ಅವ್ರು ಸೇರಿದಾಗ ಅವ್ರಿಗೆ ಏನೇನು ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟ್. ಈಗ ಇವ್ರು ಯಾರು ಇಂಡಿವಿಜುವಲ್ ಈಗ ಜಿಮ್ಗೆ ಬಂದಾಗ ಅವ್ರಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಅವ್ರನ್ನ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಈಗ ಕೋಚಿಂಗಲ್ಲೂ ಹಾಗೆ, ಈಗ ಸ್ಟೂಡೆಂಟ್ಸ್ಗೆ ಬೇಸಿಕ್ಕಿಂದ ಗ್ರ್ಯಾಜುಲಿ ಯಾವ ಲೆವೆಲ್ಗೆ ತಗೊಂಡು ಹೋಗೋದು ಇಂಪಾರ್ಟೆಂಟ್. ಬಿಕಾಸ್ ಅದು ಮಸಲ್ ಪ್ರೊಟೆಕ್ಷನಲ್ಲೇ ಇಂಪಾರ್ಟೆಂಟ್ ಅದು. ಮತ್ತು ಈಗ ಜನರಲ್ ನಾವು ನೋಡ್ತೀವಿ, ಈಗ ಜಿಮ್ಗೆ ಸೇರಿದಾಗ ಎಲ್ಲರೂ ಕೋಚಸ್ ಫಸ್ಟು ಸ್ಕ್ವಾಟ್ಸು ಲಂಜಸ್ಸು ತುಂಬ ಮಾಡಿಸ್ತಾರೆ. ಈಗ ಮಂಡಿ ಪೈನ್ ಇರೋರಿಗೆ ಈಗ ಸ್ಕ್ವಾಟ್ಸು ಲಂಜಸ್ ಮಾಡಿದಷ್ಟು ಏನಾಗುತ್ತೆ, ಇನ್ನೂ ಡಿಟಿರಿಯೇಟ್ ಆಗುತ್ತೆ. ಸೊ ಅವರು ಜನರಲ್ ಅಸೆಸ್ಮೆಂಟ್ ಮಾಡಬೇಕು. ಈಗ ಎನಿ ಇಂಡಿವಿಜುವಲ್ ಯಾರು ಜಿಮ್ ಸೇರಿಕೊಂಡ್ರೆ ಫಸ್ಟ್ ಜನರಲ್ ಅಸೆಸ್ಮೆಂಟ್ ಮಾಡಬೇಕು, ನೀ ಅಲೈನ್ಮೆಂಟ್ ನೋಡಬೇಕು, ಆಮೇಲೆ ಎಕ್ಸಸೈಸ್. ಅದಕ್ಕೆ ನಾ ಹೇಳೋದಂದರೆ, ಈಗ ಯಾರ ಟ್ರೈನ್ಡ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ ಇದ್ದಾರೆ ಅದೆಲ್ಲ ನೋಡ್ತಾರೆ, ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಇದ್ರೂ ಅದನ್ನು ನೋಡ್ತಾರೆ. ಈಗ ಡಾಕ್ಟರ್ಸ್ ಆದ್ರೂ ನಾವು ಹೇಳ್ತೀವಿ ಅವ್ರಿಗೆ, ಅವ್ರ ಅಲೈನ್ಮೆಂಟ್ ನೋಡಿ, ಫ್ಯೂಚರಲ್ಲಿ ನಿಮಗೆ ನೀ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಅವರು ಅಲೈನ್ಮೆಂಟ್ ನೋಡಿಬಿಟ್ಟೆ ನಾವು ಹೇಳ್ತೀವಿ ಅವ್ರಿಗೆ, ನೀವು ಇನ್ಮೇಲಿಂದ ಈ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ, ಇನ್ಮೇಲಿಂದ ಫ್ಯೂಚರಲ್ಲಿ ಹಿಂಗೆ ಮಾಡ್ತಾ ಹೋದರೆ ಮಂಡಿ ಬಾಳ್ಕೆನೂ ಬರುತ್ತೆ. ಸೊ ನೀ ಅಲೈನ್ಮೆಂಟ್ ನೋಡ್ಕೊಳ್ಳೇನೆ ನಮ್ಗೆ ಗೊತ್ತಾಗತ್ತೆ ಅವ್ರಿಗೆ ಎಲ್ಲಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ವಿ ವಿಲ್ ಅಡ್ವೈಸ್ ದೆಮ್ ಸರ್ಟನ್ ಮಾಡಿಫಿಕೇಶನ್ ಆ ಎಕ್ಸಸೈಸಲ್ಲೇ. ಅದನ್ನು ಮಾಡಿದ್ರೆ ಆಗ ಏನಾಗುತ್ತೆ, ಮಂಡಿ ಬಾಳ್ಕೆನೂ ಬರುತ್ತೆ. ಸರ್, ಇವಾಗ ಇಡೀ ರಾಜ್ಯಕ್ಕಿರೋದು ಒಂದೇ ಸಂಜಯ್ ಗಾಂಧಿ ಹಾಸ್ಪಿಟಲ್. ಸರ್, ಇಲ್ಲಿ ಪ್ರತಿನಿತ್ಯ ಎಷ್ಟು ಪೇಷಂಟ್ಸ್ ಬರ್ತಾರೆ ಸರ್? ಯಾವ್ಯಾವ ರೀತಿಯ ಪೇಷಂಟ್ಸ್ ಬರ್ತಾರೆ ಸರ್? ಈಗ ಜನರಲ್ ನಮ್ದಂದರೆ ಸಂಜಯ್ ಗಾಂಧಿ ಇಸ್ ಅ ಸ್ಟ್ಯಾಂಡ್ ಅಲೋನ್ ಆರ್ಥೋಪೆಡಿಕ್ ಸೆಂಟರ್. ಹೌದು ಸರ್. ಸೊ ನಮಗೆ ಆರ್ಥೋಪೆಡಿಕ್ ಅಂದ್ರೇ 200 to 230 ಪೇಷಂಟ್ಸ್ ಬರುತ್ತೆ. ಆಗ ಸ್ಪೈನ್ ಇರುತ್ತೆ,
ಈ ಮತ್ತು ಪ್ಲಾಸ್ಟಿಕ್ ಸರ್ಜರಿ, ವ್ಯಾಸ್ಕ್ಯುಲರ್ ಸರ್ಜರಿ, ಹ್ಮ್. ಟೋಟಲ್ ಅರೌಂಡ್ 350 to 400 ಕೇಸಸ್ ಪರ್ ಡೇ ನಾವು OPD ನೋಡ್ತೀವಿ. OPD. ಸರ್ಜರೀಸ್ ಪರ್ ಡೇ 22 to 23 ಸರ್ಜರೀಸ್ ಆಗುತ್ತೆ ಎವ್ರಿ ಡೇ. ಸೊ ಟರ್ನ್ ಓವರ್ ಅಂದರೆ ಆದಷ್ಟು ಅಂದರೆ ವೆಯ್ಟಿಂಗ್ ಲಿಸ್ಟು ಹಾಗೆ ಇದೆ. ಬಟ್ ನಾವು ರೆಗ್ಯುಲರ್ ಆಗಿ ಅದನ್ನು ಈಗ ಎಲೆಕ್ಟಿವ್ ಎಮರ್ಜೆನ್ಸಿ ಕೇಸ್ ಮಾಡ್ತೀವಿ. ಎಮರ್ಜೆನ್ಸಿನ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ, ಎಲೆಕ್ಟಿವ್ಸ್ಗೆಲ್ಲ ಡೇಟ್ ಕೊಡ್ತಾ ಹೋಗ್ತೀವಿ. ಸೊ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಜನರಲಿ ಸಂಜಯ್ ಗಾಂಧಿಯಲ್ಲಿ ದ ಟೀಮ್ ಇಸ್ ಆಲ್ ಡಿಪಾರ್ಟ್ಮೆಂಟ್ಸಲ್ಲಿ ಟೀಮ್ ಇಸ್ ಲೈಕ್ ಗುಡ್, ಅಂದರೆ ಪ್ರೊಫೆಷ್ನಲ್ ಇದೆ ಹ್ಯಾಂಡ್ಲಿಂಗ್ ಮೋಸ್ಟ್ ಆಫ್ ದ ಕೇಸಸ್. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಟೆರ್ಷರಿ ಕೇರ್ ಹಾಸ್ಪಿಟಲ್ ಇದು ಅಂತ ಆಗಿರೋದ್ರಿಂದ ಅಂತ ಹೇಳಿದ್ರೆ ಇವಾಗ ನಾವು ಪ್ರೈಮರಿ ತಮಗೆಲ್ಲ ಗೊತ್ತು ನಮ್ಮ PHCಗಳು ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ರಿ ಗೊತ್ತು ನಮ್ಮ KC ಜನರಲ್ಲು ಇಂಥ ಹಾಸ್ಪಿಟಲ್ಸ್ಗೆ ಹೋಗ್ತೀವಿ. ಟೆರ್ಷರಿ ಕೇರ್ ಅಂತ ಹೇಳಿದ್ರೆ ಜಯದೇವ ಅಂದರೆ ಹಾರ್ಟಿಗೆ ಸಂಬಂಧಿಸ್ದಂಗೆ, ಮೂಳೆಗಾದರೆ ಸಂಜಯ್ ಗಾಂಧಿ, ಇನ್ನು ವಿಕ್ಟೋರಿಯಾದಲ್ಲೂ ಇದೆ. ಸೊ ಈ ಥರದಕ್ಕೆ ಬರ್ತೀವಿ. ಸೊ ನಮಗೆ ಮೂಳೆಗೆ ಸಂಬಂಧಿಸ್ದಂಗೆ ಮತ್ತು ಅಪಘಾತ ಇಂಥವಕ್ಕೆ ಸಂಬಂಧಿಸ್ದಂಗೆ ಇರೋದು ಏಕೈಕ ಹಾಸ್ಪಿಟಲ್ ಸಂಜಯ್ ಗಾಂಧಿ ಹಾಸ್ಪಿಟಲ್. ಸೊ ಈ ಟೆರ್ಷರಿ ಕೇರ್ ಹಾಸ್ಪಿಟಲಿನ ಒಂದು ಏನು ಸೌಲಭ್ಯ ಇದೆ ಸರ್ ನಮ್ಮಲ್ಲಿ, ಇದು ಸಾಕಾಗ್ತಿದೆಯಾ ನಮ್ಮ ಒಂದು ಜನಸಂಖ್ಯೆ ಅಥವಾ ನಮ್ಮ ಅಂದರೆ ಇಡೀ ರಾಜ್ಯಕ್ಕೆ ಒಂದೇ ಅಲ್ವಾ ಸರ್? ಅದಕ್ಕೆ ನಾನು ಕೇಳ್ತಿರೋದು. ಹೌದು, ನಮಗೆ ರೆಫರೆನ್ಸ್ ಫ್ರಮ್ ಬೆಳ್ಳಾರಿ ಅಂಥದ್ದೆಲ್ಲ ಬರ್ತಾನೆ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಎಮರ್ಜೆನ್ಸಿ ಬಂದರೆ ವಿ ವಿಲ್ ಹ್ಯಾಂಡಲ್ ಫಾಸ್ಟ್. ಎಲೆಕ್ಟಿವ್ ಬಂದರೆ ಡೇಟ್ಸ್ ಕೊಟ್ಕೊಂಡು ವಿ ಆರ್ ಮ್ಯಾನೇಜಿಂಗ್ ರಿಯಲಿ ವೆಲ್. ಆ್ಯಂಡ್ ಆಮೇಲೆ ನಮ್ಮದು ಮಿನಿಸ್ಟ್ರಿ ಆಲ್ಸೋ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ, ಆಮೇಲೆ DME ಮತ್ತು ಪ್ರಿನ್ಸಿಪಲ್, ಎವ್ರಿ ಮಂತ್ ವಿ ಹ್ಯಾವ್ ಅ ಮೀಟಿಂಗ್. ಸೊ ಎವ್ರಿ ಮಂತ್ ಫಸ್ಟ್ 10th ಒಳಗೆ ಮೀಟಿಂಗ್ ಆಗುತ್ತೆ ಫ್ರಮ್ ಇವನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಏನು ಇಶ್ಯೂಸ್ ಇದ್ರೂ ಆ್ಯಂಡ್ ಇಮಿಡಿಯೇಟ್ಲಿ ದಟ್ ವಿಲ್ ಬಿ ಸಾರ್ಟೆಡ್ ಔಟ್ ಸೊ ದಟ್ ಪೇಷಂಟ್ ತೊಂದರೆ ಆಗದಿದ್ದಾಗೆ ದಟ್ ರೆಗ್ಯುಲರ್ ಆಗಿ ಮೀಟಿಂಗ್ಸು ಆಗುತ್ತೆ. ಸೊ ಎವ್ರಿ ಟೈಮ್ ಅಪ್ಡೇಟ್ ಸಿಗ್ತಾನೆ ಇರುತ್ತೆ ಅವ್ರಿಗೂ. ಸೊ ದೆಲ್ ನೋ ಹೌ ಟು ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ಏನು ಪ್ರಾಬ್ಲಮ್ ಇದ್ರೂ ವಿ ಅಡ್ರೆಸ್ ಇಟ್ ಅಂದ್ರೆ ಕೂಡ ಇಮಿಡಿಯೇಟ್ಲಿ ಅದನ್ನು ಸಾಲ್ವ್ ಮಾಡೋಕ್ಕೆ ಇದೆ ಹೆಲ್ಪ್ ಅಸ್ ಔಟ್ ವಿತ್ ಎಸ್ಪೆಷಲಿ ನಮ್ಮ ಪಾಪ್ಯುಲೇಷನ್ ಹಾಗಿರ್ಬೇಕಾದ್ರೆ. ಅದಕ್ಕೆ ಕೇಳಿದ್ದು ಸರ್. ಆ್ಯಂಡ್ ಇಟ್ ಈಸ್ ಸರ್ಪ್ರೈಸಿಂಗ್ ಹೇಗೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಈಗ ಆರ್ಥೋಪೆಡಿಕ್ಸ್ ಅಂದ ಕೂಡಲೇ ಸಂಜಯ್ ಗಾಂಧಿಯಲ್ಲೂ ನಡೆಯುತ್ತೆ. ಹಾಗೆ ಬೌರಿಂಗು ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಇದೆ, ವಿಕ್ಟೋರಿಯಾ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್. ಓನ್ಲಿ ಕಾಂಪ್ಲೆಕ್ಸ್ ಸರ್ಜರೀಸ್ ಬಂದಾಗ ಸಂಜಯ್ ಗಾಂಧಿ ವಿಲ್ ಕಮ್ ಇನ್ ಟು ಇದು ವೇರ್ ರೆಫರಲ್ಸ್ ಫ್ರಮ್ ಅದರ್ ಪ್ಲೇಸಸ್. ಹಾಗೆ ವಿಕ್ಟೋರಿಯಲ್ಲೂ ಫುಲ್ ಆರ್ಥೋಪೆಡಿಕ್ ಟೀಮ್ ಇದೆ, ಬೌರಿಂಗಲ್ಲೂ ಇದೆ, KC ಜನರಲ್ಲೂ ಇದೆ. ಓನ್ಲಿ ವೆನ್ ಸರ್ಟನ್ ಕಾಂಪ್ಲೆಕ್ಸ್ ಸರ್ಜರೀಸ್ ಬಂದಾಗ ವಿ ವಿಲ್ ಹ್ಯಾಂಡಲ್ ಇಟ್. ಆ್ಯಂಡ್ ಎಮರ್ಜೆನ್ಸಿ ಏನಿದ್ರು ವೆನ್ ಇಟ್ ಕಮ್ಸ್ ವಿ ಸಪೋರ್ಟ್ ಈಚ್ ಅದರ್ ವೇರ್ ಸಮ್ಟೈಮ್ಸ್ ಮಲ್ಟಿ ಸ್ಪೆಷಾಲಿಟಿ ಅಪ್ರೋಚ್ ಇರಬೇಕು. ಆಗ ದೆನ್ ವಿ ವಿಲ್ ಡಿಸ್ಕಸ್ ವಿತ್ ದೆಮ್, ವಿಲ್ ಸೆಂಡ್ ದೋಸ್ ಕೇಸಸ್ ಬಿಕಾಸ್ ಕಾರ್ಡಿಯಾಕ್ ಸಪೋರ್ಟು ಇರಬೇಕಾಗತ್ತೆ. ಪ್ಯೂರ್ ಎಮರ್ಜೆನ್ಸಿ ಕೆಲವು ಜನರು ಹೇಳ್ತಾ ಇದು ಒಂದಿತ್ತು ಸರ್, ಏನಂದ್ರೆ ಸಂಜಯ್ ಗಾಂಧಿಗೆ ನಾವು ಹೋಗೋದೇ ಇಲ್ಲ, ಅಲ್ಲಿ ಹೋದ್ರೆ ನಮ್ಗೆ ಮತ್ತೆ ವಿಕ್ಟೋರಿಯಾಗೆ ಕಳಿಸ್ತಾರೆ, ಅದಕ್ಕೆ ನಾವು ಯಾಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಲ್ಲ. ಹೆಂಗಿದ್ರು ಅವ್ರು ಮತ್ತೆ ವಿಕ್ಟೋರಿಯಾಗೆ ಕಳಿಸ್ತಾರೆ, ಹಾಗಾಗಿ ನಾವು ಡೈರೆಕ್ಟ್ ವಿಕ್ಟೋರಿಯಾಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಂತ. ಆಗೇನಾಗತ್ತೆ ಈಗ ಹಾರ್ಟ್ ಇಸ್ ಜಯದೇವ ಅಂತೀವಿ, ಈಗ ಕ್ಯಾನ್ಸರ್ ಹಾಸ್ಪಿಟಲ್ ಕಿದ್ವಾಯ್ ಅಂತ. ಈಗ ಆರ್ಥೋಪೆಡಿಕ್ ಅಲ್ಲಿ ಬಂದಾಗ ವಿ ಆಲ್ವೇಸ್ ದೇ ವಿಲ್ ರೆಫರ್ ದ ಕೇಸ್ ಟು ಅಸ್, ವಿ ವಿಲ್ ಆಪರೇಟ್ ಆ್ಯಂಡ್ ಸೆಂಡ್ ದ ಕೇಸ್ ಬ್ಯಾಕ್. ಹಾಗೆ ಮಲ್ಟಿ ಸ್ಪೆಷಾಲಿಟಿ ಸಪೋರ್ಟ್ ಇರ್ಬೇಕಾದ್ರೆ ಪೇಷಂಟ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್ ಏನಂದರೆ ಅವ್ರಿಗೆ ಕಾರ್ಡಿಯಾಕ್ ಇಶ್ಯೂ ಇರುತ್ತೆ, ಕಿಡ್ನಿ ಇಶ್ಯೂ ಇರುತ್ತೆ, ಲಿವರ್ ಇಶ್ಯೂ ಇದೆ, ಆಗ ಸಪೋರ್ಟ್ ಇರಲೇಬೇಕು. ಈಗ ನಾವು ಸರ್ಜರಿ ಮಾಡೋದೇನು ದೊಡ್ಡ, ಟುಮಾರೋ ಅದನ್ನು ಫಾಲೋ ಅಪ್ ಮಾಡಿ ಆ ಇಶ್ಯೂಸ್ನ ಹ್ಯಾಂಡಲ್ ಮಾಡೋಕ್ಕೆ ವಿ ವಿಲ್ ಆಲ್ವೇಸ್ ಕಮ್ಯುನಿಕೇಟ್ ವಿತ್ ದಮ್ ಆ್ಯಂಡ್ ವಿ ವಿಲ್ ಸೆಂಡ್ ದ ಪೇಷಂಟ್. ಸೊ ಅವ್ರಿಗೂ ಪ್ರಾಣಕ್ಕೆ ಅಪಾಯ ಇರ್ಕೊಡ್ದು. ಏನಾಗುತ್ತೆ ಒಂದೊಂದು ಕಡೆ ಹೀಗೆ ಆಪ್ರೇಟ್ ಮಾಡಿ ಸಪೋರ್ಟ್ ಇಲ್ಲದಿದ್ರೆ ದೇ ವಿಲ್ ಬಿ ಎ ಇಶ್ಯೂ ವಿತ್ ದ್ಯಾಟ್. ಸೊ ವಿ ಆಲ್ವೇಸ್ ಕಮ್ಯುನಿಕೇಟ್ ಆ್ಯಂಡ್ ವಿ ವಿಲ್ ಆಲ್ವೇಸ್ ಎಲ್ಲಿ ಸಪೋರ್ಟ್ ಇದೆ ವಿ ವಿಲ್. ಇಲ್ಲಿ ನಾವು ಕಾರ್ಡಿಯಾಕ್ ಇಶ್ಯೂಸ್ ಇದ್ದಾಗಲೂ ಈಗ ನಮ್ಮ ಸಂಜಯ್ ಗಾಂಧಿಗೆ ಬಂದಾಗ ವಿ ವಿಲ್ ಟೇಕ್ ಕೇರ್ ಆಫ್ ಫ್ರಮ್ ವ್ಯಾಸ್ಕ್ಯುಲರ್ ಫಿಸಿಷಿಯನ್ನು ಎಲ್ಲರೂ ಇದ್ದಾರೆ, ಫುಲ್ ಟೀಮ್ ಇರುತ್ತೆ. ಸರ್ಟನ್ ಟೈಮ್ಸ್ ವಿ ನೀಡ್ ಅ ಕಾರ್ಡಿಯಾಕ್, ಎಕೋನು ಬಂದ್ ಮಾಡ್ತಾರೆ, ಆಗ ನಾವು ಜಯದೇವಕ್ಕೆ ಕಳಿಸ್ಬಿಟ್ಟು ಅವ್ರ ಹತ್ರ ಒಪಿನಿಯನ್ ತಗೊಂಡು ವಿ ವಿಲ್ ಡೂ ಇಟ್. ವೆನ್ ದೇ ಸೇ ಇಟ್ ಈಸ್ ವೆರಿ ಹೈ ರಿಸ್ಕ್ ಟು ಆಪರೇಟ್ ಇನ್ ಸಂಜಯ್ ಗಾಂಧಿ, ನೀಡ್ ಅ ಕಾರ್ಡಿಯಾಕ್ ಸಪೋರ್ಟ್ ಅಂದಾಗ ವಿ ವಿಲ್ ಟಾಕ್ ಟು ವಿಕ್ಟೋರಿಯಾ. ಹಾಗೆ ಅದರ್ವೈಸ್ ಸರ್ಜರಿ ಮಾಡಿ ಕಳಿಸಿ ವಿ ವಿಲ್ ಟೇಕ್ ಕೇರ್ ಅಂದಾಗ ಸರ್ಜರಿ ಮಾಡಿ ಕಳಿಸ್ತೀವಿ. ಹಾಗೆ ಕಿದ್ವಾಯಿಂದ ಸರ್ಟನ್ ಫ್ರ್ಯಾಕ್ಚರ್ಸು, ಕ್ಯಾನ್ಸರಿಂದ ಮೂಳೆ ಫ್ರ್ಯಾಕ್ಚರ್ ಆಗುತ್ತೆ ಬಿಕಾಸ್ ಬೋನ್ ಬ್ರಿಟಲ್ ಆಗಿ ಸಿಸ್ಟ್ ಮೆಟಾಸ್ಟಸಿಸ್ ಎಲ್ಲ ಇರುತ್ತೆ. ಆಗ ನಾವು ಅವ್ರು ಕಳಿಸಿದಾಗ ಫಿಕ್ಸ್ ಮಾಡಿ ವಾಪಸ್ ಕಳಿಸ್ತೀವಿ. ಹಾಗೆ ವಿಕ್ಟೋರಿಯಲ್ಲೂ ಸರ್ಟನ್ ಫ್ರ್ಯಾಕ್ಚರ್ಸ್ ಇದು ವ್ಯಾಸ್ಕ್ಯುಲರ್ ಇಂಜುರಿ ಇದ್ದಾಗ ಸಂಜಯ್ ಗಾಂಧಿ ಕಳಿಸ್ತಾರೆ, ಆಗ ನಮ್ಮ ಹತ್ರ ಟೀಮ್ ಇದೆ, ವ್ಯಾಸ್ಕ್ಯುಲರ್ ರಿಪೇರ್ ಮಾಡಿ ಫಿಕ್ಸ್ ಮಾಡಿ ಆಮೇಲೆ ನಾವು ಅವ್ರಿಗೆ ರೆಫರ್ ಮಾಡ್ತೀವಿ. ಕೆಲವು ಪೇಷಂಟ್ಸ್ ಹೇಳ್ತಾರೆ
ನಾನು ಕಣ್ಣಾರ ನೋಡಿರೋದು ಇದು, ಹ್ಮ್. ಜೋರ್ ಗಲಾಟೆ ನಡೀತಿತ್ತು ಇದರಲ್ಲಿ ಒ ಪಿ ಡಿನಲ್ಲಿ. ಏನಂದರೆ ನಾವು ಬಂದಿರೋದು ಸರ್ಕಾರಿ ಆಸ್ಪತ್ರೆಗೆ, ನಮ್ಮ ಹತ್ರ ಏನೂ ಇಲ್ಲ ಅಂತಂದ್ಬಿಟ್ಟು ನಾವು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ವಿ, ಆದರೂ ನೀವು ನಮ್ಮ ಹತ್ರ ದುಡ್ಡು ಕಟ್ಟು ಅಂತ ಹೇಳ್ತಿದ್ದೀರಲ್ಲ ಸರ್. 50 ರೂಪಾಯಿ ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ತಿದ್ರು ಸರ್ ಜನ. ಅಂದರೆ ಸರ್ಕಾರ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲನೂ ಫ್ರೀ ಆಗಬೇಕು ಅನ್ನೋ ಒಂದು ಇದಿದೆ ಸರ್. ಇದು ಹೇಗೆ ಅಂದರೆ ಇದೊಂದು ಸ್ವಲ್ಪ ತಾವು ಹೇಳಿ ಸರ್, ಅಂದರೆ ಇಲ್ಲಿ ಏನು ಲಾಜಿಕ್ ಇದೆ ಅಂತ ಅಂದ್ಬಿಟ್ಟು. ಈಗ ಸರ್ಕಾರಲ್ಲಿ ಸ್ಕೀಮ್ಸ್ ಇದೆ, BPL ಸ್ಕೀಮು, ಬೇರೆ ಯಶಸ್ವಿನಿ, ಸರ್ಟನ್ ಅದರ್ ಸ್ಕೀಮ್ಸು ಇರುತ್ತೆ. ಸ್ಕೀಮ್ ಒಳಗೆ ಅವ್ರದ್ದು ಸರ್ಟಿಫಿಕೇಟ್ ಇದ್ದರೆ ಇಟ್ ಈಸ್ ಅ ಫ್ರೀ. ಸರ್ಜರಿ ಇಸ್ ಕಂಪ್ಲೀಟ್ಲಿ. OPD ಅದು ನಾಮಿನಲ್ ಇರುತ್ತೆ. ಇಟ್ ಇಸ್ 30 ರೂಪೀಸ್ಗೆ ರಿಜಿಸ್ಟರ್, ಬೇಸಿಕ್ ಅದು ಚೂರು. ಬಟ್ ಜನರಲ್ ಸರ್ಜರಿಗಂತೂ BPL ಪೇಷಂಟ್ BPL ಕಾರ್ಡ್ ಇದ್ರೆ ಅಂಡ್ ದ ನೇಮ್ ಶುಡ್ ಬಿ ರಿಫ್ಲೆಕ್ಟಿಂಗ್, ಆಗ ದೇ ಡೋಂಟ್ ಹ್ಯಾವ್ ಟು ಪೇ ಇವನ್ ರುಪಿ. ಕಂಪ್ಲೀಟ್ಲಿ ಫ್ರೀ ಆಗುತ್ತೆ. ಸ್ಕೀಮಲ್ಲಿ ಇದ್ರೂ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ. ಒಂದೊಂದು ಸ್ಕೀಮಲ್ಲಿ ಬರೀ ಇಷ್ಟು ತನಕ ಇರುತ್ತೆ, ಅದ್ರ ಮೇಲೆ. ಸೊ ವಿ ವಿಲ್ ಅಡ್ವೈಸ್ ದೆಮ್. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಜನರಲ್ ಪಬ್ಲಿಕ್ಕಿಗೂ ಗೊತ್ತಿರಲ್ಲ ಅದು, ಅಂಡ್ ದೇ ಬಂದು ಸ್ವಲ್ಪ ಗಲಾಟೆ ಮಾಡೋದು. ಬಟ್ ನಾವು ಎಜುಕೇಟ್ ಮಾಡ್ತಾನೆ ಇರ್ಬೇಕು. ಅದು ಎಲ್ಲಿ ಕ್ರೌಡ್ ಇರತ್ತೆ, ನಾವ್ ಯಾಕೆ 1000 ರೂಪಾಯಿ ಕಟ್ಟಬೇಕು ಅಂತ ಅವ್ರಂತ ಹೇಳಿದ್ರೆ ಪ್ರೈವೇಟಲ್ಲಿ ಓಕೆ ಈ ಥರ ಕಟ್ಟಿಸ್ಕೊಳ್ಳೋದು, ಸರ್ಕಾರಿ ಆಸ್ಪತ್ರೆಲೆಲ್ಲ ಫ್ರೀ ಇರಬೇಕಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅದು ಬೇಸಿಕ್ ಅಮ್ಯುನಿಟೀಸ್ ಅದೊಂದು ಚೂಚು. ಸೊ ಅಟ್ಲೀಸ್ಟ್ ದಟ್ ಹಾಸ್ಪಿಟಲ್ ಬೇರೆ ಎಲ್ಲ ಇದು ಖರ್ಚು ಇರುತ್ತೆ. ಸೊ ವಿ ಹ್ಯಾವ್ ಓನ್ಲಿ ಕೆಪ್ಟ್ ಇಟ್ ಬೇರ್ ಮಿನಿಮಮ್. ಬಟ್ BPL ಬೇರೆ ಇದ್ದರೆ ಕಂಪ್ಲೀಟ್ಲಿ ಫ್ರೀ ಸರ್. ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಥವಕ್ಕೂ ಎಲ್ಲ ಫ್ರೀನೇ ಆಗುತ್ತೆ, ಕಂಪ್ಲೀಟ್ಲಿ ಫ್ರೀ. BPL ಕಾರ್ಡ್ ಇದ್ರೆ ಮತ್ತೆ ಜಾಯಿಂಟ್ಸ್ ರಿಪ್ಲೇಸ್ಮೆಂಟ್ ಎಲ್ಲ ಕಂಪ್ಲೀಟ್ಲಿ. ಸರ್ ಇಲ್ಲ ಅಂತ ಹೇಳಿದ್ರೆ ಸಂಜಯ್ ಗಾಂಧಿನಲ್ಲಿ ಎಷ್ಟು ಖರ್ಚು ಬರುತ್ತೆ ಸರ್, ನೀ ರಿಪ್ಲೇಸ್ಮೆಂಟ್ ಅಥವಾ ಜಾಯಿಂಟ್ಸ್ ರಿಪ್ಲೇಸ್ಮೆಂಟ್ ಇಂಥವು? ಮ್ಯಾಕ್ಸಿಮಮ್ 1 lakh ಒಳಗೆ ಆಗುತ್ತೆ. ಒಂದು 1 lakh to 1,15,000 ಒಳಗೆ ವಿತ್ ಯಾವ ಸ್ಕೀಮ್ ಇಲ್ದಿದ್ರು ವಿ ವಿಲ್ ಡೂ ದ ಪ್ರೊಸೀಜರ್ ಫಾರ್ ದಟ್. ಸೊ ಈಗ ಬೇರೆ ಈಗ ಪ್ರೈವೇಟಲ್ಲೆಲ್ಲ ಇಟ್ ವಿಲ್ ಬಿ 3 lakh, 3,45,000, 4 lakhs. ದಿಸ್ ಅದಕ್ಕೆ ನಾವೇನು ಮಾಡಿದ್ದೀವಿ, ಇನ್ಶೂರೆನ್ಸ್ನು ಎನ್ರೋಲ್ ಮಾಡಿದ್ದೀವಿ ಈಗ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ಒಂದೊಂದು ಪೇಷಂಟ್ಸ್ಗೆ ಲಿಮಿಟ್ ಇರಲ್ಲ ಇನ್ಶೂರೆನ್ಸ್. ಸೊ ದೇ ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಗೆಟ್ ಆಪರೇಟೆಡ್. ಸೊ ಇಟ್ ವಿಲ್ ವರ್ಕ್ಔಟ್ ಫ್ರೀ ಏನೇ ಆಗುತ್ತೆ. ಬಿಕಾಸ್ ಲಿಮಿಟ್ ಮ್ಯಾಕ್ಸಿಮಮ್ ಒಬ್ಬೊಬ್ಬರಿಗೆ 2 lakhsಗಿಂತ ಅದ್ರ ಜಾಸ್ತಿ ಲಿಮಿಟ್ ಇದೆ. ಬಿಕಾಸ್ ಇಯರ್ಲಿ ಅವರು ಪೇ ಮಾಡೋದೇ ಕಮ್ಮಿ. ಸೊ ದೇ ಕ್ಯಾನ್ ಯುಟಿಲೈಸ್ ಅವರ್ ಸಂಜಯ್ ಗಾಂಧಿ ಆರ್ಥೋಪೆಡಿಕ್ ಇರ್ಬೇಕಾದ್ರೆ ಟೇಕ್ ಕೇರ್ ಆಫ್ ಸಚ್ ಪೇಷಂಟ್ಸ್ ಆಲ್ಸೋ. ಇಲ್ಲ ಇದೊಂದು ಕೇಳ್ಕೋಬೇಕು ಅಂತಿದ್ದೆ, ಜನರಲ್ ಪಬ್ಲಿಕ್ ಇದನ್ನೆಲ್ಲ ಕೇಳ್ತಿರ್ತಾರೆ ಸರ್, ಆ ಒಂದು ಕಾರಣಕ್ಕೆ. ಆಮೇಲೆ ಸರ್, ಈಗ ನಿನ್ನೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ತಮ್ಮ ಒಂದು ಬಜೆಟ್ ಭಾಷಣದಲ್ಲಿ ಹೇಳಿದ್ರು, ಪ್ರತಿ ಜಿಲ್ಲೆಗೆ ಒಂದು ಜಿಲ್ಲಾ ಹಾಸ್ಪಿಟಲ್ಸ್ಗೆ ಟ್ರಾಮಾ ಕೇರ್ ಸೆಂಟ್ರಲ್ ಗೌರ್ಮೆಂಟಿಂದ, ಹಾಗೇನೆ ಅದು ಟ್ರಾಮಾ ಕೇರ್ ಅಂತ ಬಂದಾಗ ನನಗನ್ಸಿದ್ದು ಸರ್, ಇದರಲ್ಲಿ ಅವಾಗ ಲೋಡ್ ನಿಮಗೆ ಸ್ವಲ್ಪ ಕಡಿಮೆ ಆಗ್ಬೋದಲ್ವಾ ಸರ್? ಹೌದು, ಟ್ರಾಮಾ. ಸೊ ಜನರಲಿ ಟ್ರಾಮಾ ಕೇರ್ ಸೆಂಟರ್ ಅದೇನಾಗುತ್ತೆ, ಟ್ರಾಮಾ ಸೆಂಟರ್ ಜಿಲ್ಲಾ ಬಂದಾಗ ಇವಾಗ ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್, ಅಪಘಾತಗಳು ವಿಪರೀತ ಆಗ್ತಿದೆ. ಹಾಗಾಗಿ ಸೊ ಅದೊಂದು ಇದೆ, ಇಷ್ಟು ಕಿಲೋಮೀಟರ್ಗೆ ಒಂದು ಟ್ರಾಮಾ ಸೆಂಟರ್ ಇರಬೇಕು ಅಂತ. ಸೊ ಆ ಟ್ರಾಮಾ ಸೆಂಟರ್ ಇದ್ದಾಗ ಇಮಿಡಿಯೇಟ್ಲಿ ಲೈಫ್ ಸೇವಿಂಗ್ ಪ್ರೊಸೀಜರ್ಸ್ ಕ್ಯಾನ್ ಬಿ ಡನ್ ದೇರ್. ಆಮೇಲೆ ಪೇಷಂಟ್ನ ಸ್ಟೆಬಿಲೈಸ್ ಆದಮೇಲೆ ಸರ್ಟನ್ ಪ್ರೊಸೀಜರ್ಸ್ ಅಲ್ಲೇ ಮಾಡೋದಾದರೆ ಮಾಡ್ಬೋದು, ಇಲ್ದಿದ್ದರೆ ರೆಫರ್ ಮಾಡ್ಬೋದು. ಸೊ ಇಟ್ ಈಸ್ ಅ ಗುಡ್ ಇನಿಷಿಯೇಟಿವ್. ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲೂ ಇದೆ ಟು ಹ್ಯಾವ್ ಟ್ರಾಮಾ ಸೆಂಟರ್ಸ್ ಇನ್ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಲ್ಲಿ ಇದ್ಬಿಟ್ರು. ಸೊ ಈಗ ಮೋಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲೂ ಮೋಸ್ಟ್ ಆಫ್ ದ ಆರ್ಥೋಪೆಡಿಕ್ ಸರ್ಜನ್ಸ್ ಆರ್ ಗುಡ್ ಅಲ್ಲೂ. ಸೊ ಟ್ರಾಮಾ, ಬಟ್ ಇಮಿಡಿಯೇಟ್ ಎಮರ್ಜೆನ್ಸಿ ಈ ಏರಿಯಾಸಲ್ಲಿ ಸರ್ಟನ್ ಲೊಕೇಶನ್ಸ್ ಅಲ್ಲಿ ಇರಲೇಬೇಕು ಟು ಸೇವ್ ದ ಲೈಫ್. ಸರ್, ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲೂ ಆರ್ಥೋ ಡಿಪಾರ್ಟ್ಮೆಂಟಲ್ಲಿ ನೀ ರಿಪ್ಲೇಸ್ಮೆಂಟ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಇವೆಲ್ಲ ಮಾಡ್ತಿದ್ದಾರಾ ಸರ್? ಈಗ ಏನಾಗಿದೆ ಅಂದರೆ, ಈಗ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮೆಡಿಕಲ್ ಎಜುಕೇಷನ್ ಸೇರಿಬಿಟ್ಟು ವಿ ಆರ್ ಕಾಲಿಂಗ್ ಸರ್ಜನ್ಸ್ ಫ್ರಮ್ ದೇರ್, ವಿ ಆರ್ ಟ್ರೈನಿಂಗ್ ದೆಮ್ ಆ್ಯಂಡ್ ಸೆಂಡಿಂಗ್ ದೆಮ್ ಬ್ಯಾಕ್. ಸೊ ಏನಾಗುತ್ತೆ, ಅವ್ರು ಬಂದು ಇಲ್ಲಿ ಸ್ವಲ್ಪ ದಿನ ಇಲ್ಲಿ ಅಬ್ಸರ್ವ್ ಮಾಡಿ, ನಾ ಕೇಳಿದ್ದೀನಿ ಸರ್, ತಾವಿಲ್ಲಿ ಟ್ರೈನಿಂಗ್ ಮಾಡಿ ಆಗ ಅವರು ಅಲ್ಲೇ ಮಾಡ್ಬೋದು. ಈಗ ಬೇರೆ ಕಡೆಯಿಂದ ನಮ್ಮ ಸರ್ಜನ್ಸು ಹೋಗಿ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಸರ್ಜರೀಸ್ ಮಾಡಿದಾಗ ಅವರು ನೋಡ್ತಾ ಕಲಿಬಹುದು ಅದನ್ನು. ಸೊ ವಿ ಆರ್ ಸೆಂಡಿಂಗ್ ಪೀಪಲ್ ಫ್ರಮ್ ದೇ ಕಮಿಂಗ್ ಹಿಯರ್ ಆಲ್ಸೋ ಅಂಡ್ ವಿ ಆರ್ ಸೆಂಡಿಂಗ್ ಗೋಯಿಂಗ್ ದೇರ್. ಸೊ ಇದನ್ನು ಆ ಇನಿಷಿಯೇಟಿವ್ ತಗೊಂಡು, ಸೊ ವಿತ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡ್ ಮೆಡಿಕಲ್ ಎಜುಕೇಶನ್ ಕಂಬೈನ್ ದೇ ಡೂಯಿಂಗ್ ದಿಸ್ ಇದು.
ಸರ್ ಇವಾಗ ಪ್ರತಿ ಜಿಲ್ಲೆಗೆ ಒಂದು ಜಯದೇವ ಬರಬೇಕು ಅಂತ ಜನ ಕೇಳ್ತಾರೆ. ಈಗಾಗಲೇ ಗುಲ್ಬರ್ಗಾದಲ್ಲಿದೆ ಸರ್, ಈ ಕಡೆ ಮುಂಬೈ ಕರ್ನಾಟಕಕ್ಕೂ ಬರಬೇಕು, ಮೈಸೂರಲ್ಲಿದೆ ಸರ್. ಅದೇ ತರಹ ಸಂಜಯ್ ಗಾಂಧಿನೂ ಬೇಕಲ್ವಾ ಸರ್? ಸಂಜಯ್ ಗಾಂಧಿ ಅದಕ್ಕೆ ನಾವು ಹೇಳೋದು ಈಗ ಸರ್ಟನ್ ಪ್ಲೇಸಸ್, ಪ್ರತಿ ಜಿಲ್ಲೆಗೆ ಒಂದು ಸಂಜಯ್ ಗಾಂಧಿ ಇದ್ರೆ ಈಗ ಸಂಜಯ್ ಗಾಂಧಿ, ಬಟ್ ಇಟ್ಸ್ ಓನ್ಲಿ ಪ್ಯೂರ್ ಆರ್ಥೋಪೆಡಿಕ್. ವೆನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಈಗ ಇರ್ಬೇಕಾದ್ರೆ ಅಲ್ಲೇ if we train them and send them, we don't have to invest more. So ಟ್ರಾಮಾ ಕೇರ್ ಅಲ್ಲೇ, ಅದಕ್ಕೆ ಈ ಇನಿಷಿಯೇಟಿವ್ ಎರಡೂ ಅಲ್ಲೇ ಆಗ್ಲೇ ಒಂದು ಡಿಪಾರ್ಟ್ಮೆಂಟ್ ಇರ್ಬೇಕಾರೆ ಅದನ್ನೇ ಅಪ್ಗ್ರೇಡ್ ಮಾಡಿದ್ರೆ ಸಾಕು. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಅ ಸ್ಪೆಷಲೈಸ್ಡ್ ಇದೊಂದು ಹೊಸ ಕನ್ಸ್ಟ್ರಕ್ಷನ್. ಆದರೆ ಈ ಟ್ರಾಮಾ ಸೆಂಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಮಿಡಿಯೇಟ್ ರೆಸ್ಪಾನ್ಸು ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಕೊಡ್ತಿರೋದ್ರಿಂದ ಸರ್ ಇನ್ನೂ ಒಂಥರ ಆಡೆಡ್ ಇದು ಸರ್. ನನಗೆ ಖುಷಿ ಅಂತ ಅನ್ನಿಸ್ತು ನಿನ್ನೆ ಅದನ್ನೊಂದು ಕೇಳಿ, ಯಾಕಂದ್ರೆ ಎಷ್ಟೋ ಜೀವ ಉಳಿಸಬಹುದಲ್ಲ ಸರ್, ಒದ್ದಾಡ್ತಿರ್ತಾರೆ ಅಲ್ಲಿ ಸರ್. ಇವಾಗ ಈ ಇದ್ರ ಇಂಜುರಿ, ನೆಕ್ ಇಂಜುರಿ ಎಲ್ಲ ಆಗ್ಬಿಟ್ರೆ ಸರ್ ಅದು ಬಹಳ ಡೆಲಿಕೇಟ್, ಜೀವಕ್ಕೆ ತುಂಬಾ ಇದಲ್ಲ ಸರ್, ಅದಕ್ಕೆ ಕೇಳಿದ್ದು. ಲಾಟ್ ಆಫ್ ಸ್ಪೈನ್ ಇಂಜುರೀಸ್, ಸ್ಪೈನ್ ಇಂಜುರಿ ಸರ್, ಬೆಡ್ ರಿಡನ್ ಆಗ್ಬಿಟ್ರೆ ಹೋಗೇ ಬಿಟ್ರಲ್ಲ ಸರ್, ಅಂದ್ರೆ ಏನ್ ಅವ್ರ ಲೈಫೇ ಇಲ್ವಲ್ಲ ಸರ್ ಅದು. ಅದಕ್ಕೆ ವರ್ಸ್ಟ್ ಅಂದ್ರೆ ಈ ಪ್ಯಾರಾಪ್ಲಿಜಿಯಾ, ಎರಡು ಕಾಲು ಸೆನ್ಸೇಷನ್ ಹೊಟ್ಟೋಗುತ್ತೆ, ಮೊಬಿಲಿಟಿ ಇರಲ್ಲ. ಒಬ್ಬೊಬ್ರು ಸರ್ವೈಕಲ್ ಆದ್ರೆ ಕ್ವಾಡ್ರಿಪ್ಲಿಜಿಕ್, ಕಾಲು ಕೈ ಇರಲ್ಲ. ಸೊ ಆಮೇಲೆ ಅವ್ರನ್ನ ಇದು we train the family how to take care of them, because ಅವರು ಲೈಫ್ ಲಾಂಗು they will be bedridden. So how to take care of them, ಅದಕ್ಕೆ ಫ್ಯಾಮಿಲಿನ ಟ್ರೈನ್ ಮಾಡಿ then we send them to their houses. So at least they can take care of them there and there. ಇಲ್ದಿದ್ರೆ ಬೆಡ್ ಸೋರ್ಸು ಅದೆಲ್ಲ. ಹೌದು ಸರ್. ಈಗ ನಾವು ಇವಾಗ ಹೊಸ ಪದಗಳನ್ನ ಕೇಳ್ತಾ ಇದ್ದೀವಿ ಸರ್ ಮೆಡಿಕಲ್ ಸೈನ್ಸ್ ಅಲ್ಲಿ, ಅಂದ್ರೆ ರೋಬೋಟಿಕ್ಸು, ಇದಕ್ಕೆ ಇದೇ ತರ ಹಲವು ಸರ್. ಈಗ ಇವೆಲ್ಲ ಫೆಸಿಲಿಟೀಸ್ ಸಂಜಯ್ ಗಾಂಧಿನಲ್ಲಿ ಇದೆಯಾ ಸರ್? ಈಗ ಈ ರೋಬೋಟಿಕ್ಸ್ ಅಂದ್ರೆ ಈಗ ಮೇನ್ಲಿ ಫಾರ್ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್. ಸೊ ಸದ್ಯದಲ್ಲೇ ಇನ್ನೊಂದು ಫ್ಯೂ ಮಂತ್ಸ್ ಅಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಅ robotic arm to do knee replacement and hip replacement. Sanjay Gandhi li so that is approved government indane they have approved and they have given us the right. Antaldre robotic surgery ida sir section sir yenadu illa it is part of knee replacement. See iga conventional replacement ಮಾಡ್ತಿದ್ವಿ, ಈಗ we use the robotic to do the knee replacement. Andre that will we feed in the CT scan idella, so it will tell how many degrees of cut to adella ತಕೊಂಡು. So it will be more precise ಈಗ. AI intervention. So it is more like that. ಈಗ ಹಾಗೆ ನಾವು ಬೇರೆ ಈಗ ವ್ಯಾಸ್ಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಕ್ಯಾತ್ ಲ್ಯಾಬ್ನು. ಸೊ ಈಗ ವ್ಯಾಸ್ಕ್ಯುಲರ್ ಇಂಜುರೀಸ್ ಇಸ್ ಒನ್ ಪಾರ್ಟ್. ನಾವು ಏನಾದ್ರು ಫ್ರ್ಯಾಕ್ಚರಲ್ಲಿ ವ್ಯಾಸ್ಕ್ಯುಲರ್ ಇಂಜುರಿ ಆದರೆ ಅದಕ್ಕೆ ಟ್ರೀಟ್ಮೆಂಟ್ಗೆ ವಿ ಆರ್ ಡೂಯಿಂಗ್ ಇಟ್. ಈಗ ಎಂಬಾಲಿಸಮ್ ಆಗುತ್ತೆ ಒಂದೊಂದ್ಸತಿ, ಸರ್ಜರಿ ಆಗ್ಬೇಕಾದ್ರೆ ಕ್ಲಾಟ್ ಹೋಗಿ ಲಂಗಲ್ಲಿ. ಸೊ ಅದಕ್ಕೆ ಕ್ಯಾತ್ ಲ್ಯಾಬ್ ಎಲ್ಲ ಇದ್ದಾಗ ದೇ ವಿಲ್ ಇಮಿಡಿಯೇಟ್ಲಿ, ವಿ ಹ್ಯಾವ್ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಟು ಇಮಿಡಿಯೇಟ್ಲಿ ಡಿಸಾಲ್ವ್ ದ ಕ್ಲಾಟ್ಸ್ ಆ್ಯಂಡ್ ಸೇವ್ ದ ಪೇಷಂಟ್. ಮತ್ತು ಈಗ ವ್ಯಾಸ್ಕ್ಯುಲರ್ ಈಗ ಅನ್ಯೂರಿಸಮ್ಸ್ ಎಲ್ಲ ಇರುತ್ತೆ, ಸೊ ಅಂಥದ್ದೆಲ್ಲ ರಿಪೇರ್ ಮಾಡೋಕ್ಕೆ, ಈ ಫಿಸ್ಟುಲಾಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ರಿಪೇರ್ ಮಾಡೋಕ್ಕೆ ವಿ ಹ್ಯಾವ್ ವ್ಯಾಸ್ಕ್ಯುಲರ್ ಟೀಮ್. ಸೊ ಈಗ ಕ್ಯಾತ್ ಲ್ಯಾಬ್ ಬಂದರೆ ಸೊ ವಿ ಕ್ಯಾನ್ ಫುಲ್ ಫ್ಲೆಜ್ ವ್ಯಾಸ್ಕ್ಯುಲರ್ ಡಿಪಾರ್ಟ್ಮೆಂಟ್ ಇದೆ. ಈಗ ಸ್ಪೈನ್ ಸರ್ಜರೀಸ್, ಈಗ ಸ್ಪೈನ್ ಕಂಪ್ಲೀಟ್, ಈಗ ಸ್ಕೋಲಿಯೋಸಿಸ್ ಅಂತ ಬೆನ್ನು, ಈಗ ಇದು ಕರ್ವೇಚರ್ಸ್ ಎಲ್ಲ ಡಿಫೆಕ್ಟ್ ಇರುತ್ತೆ ಈಗ ಪೇಷಂಟ್ ಇದರಲ್ಲಿ, ಅಬ್ನಾರ್ಮಲ್ ಕರ್ವೇಚರ್ಸ್ ಸ್ಪೈನಲ್ಲಿ. ಸೊ ಸ್ವಲ್ಪ ಸೊಟ್ಟಿಗಿರುತ್ತೆ, ಅದನ್ನು ಸ್ಟ್ರೈಟ್ ಮಾಡೋದು ಸ್ಕೋಲಿಯೋಸಿಸ್ ಅಂತ. ಆ ಸ್ಪೈನ್ ಡಿಪಾರ್ಟ್ಮೆಂಟು ಅದನ್ನು ಮಾಡ್ತಾ ಇದ್ದಾರೆ ಈಗ. ಸೊ ಇಟ್ ಇಸ್ ಸಪೋರ್ಟೆಡ್ ಬೈ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಪೀಪಲ್ ಹೂ ಹ್ಯಾವ್ ದಿಸ್ ಡಿಫಾರ್ಮಿಟಿ ದೇ ಫ್ರೀ ಆಫ್ ಕಾಸ್ಟ್ ಆಗ್ತಾ ಇದೆ ಅದು. ಫಾರ್ ಈ ಚಿಕ್ಕ ಮಕ್ಕಳಿಗೆಲ್ಲ ಈ ಪ್ರಾಬ್ಲಮ್ ಇದ್ದಾಗ ಇಟ್ ಈಸ್ ಕರೆಕ್ಟೆಡ್. ಹಾಗೆ ಸ್ಪೋರ್ಟ್ಸ್ ಬಂದಾಗ ಸಿ ಒನ್ ಇಸ್ ಆಫ್ಟರ್ ಇಂಜುರಿ ನಾವು ಟ್ರೀಟ್ ಮಾಡ್ತಿದ್ವಿ, ಹೌ ಡು ವಿ ಪ್ರಿವೆಂಟ್ ಸ್ಪೋರ್ಟ್ಸ್ ಇಂಜುರೀಸ್ ಅಂದಾಗ ಸ್ಪೋರ್ಟ್ಸ್ ಲ್ಯಾಬ್ ಅಂತ ಬರ್ತಾ ಇದೆ. ಸೊ ಇಟ್ ವಿಲ್ ಹ್ಯಾವ್ ಸರ್ಟನ್ ಗ್ಯಾಜೆಟ್ಸ್ ಲೈಕ್ ಐಸೋಕ್ಯಾನೆಟಿಕ್ ಮೆಷಿನ್ನು, ಹೈಪೋಬೆರಿಕ್ ಆಕ್ಸಿಜನ್ ಇದು. ಸೊ ಆಗ ನಾವೇನು ಮಾಡ್ತೀವಿ, ಎನಿ ಸ್ಪೋರ್ಟ್ಸ್, ಎನಿ ರೆಕ್ರಿಯೇಷನಲ್ ಸ್ಪೋರ್ಟ್ಸ್ ಆದರೂ ಪರವಾಗಿಲ್ಲ, we will tell them which muscle is active, which is not activated. So first ಅವ್ರನ್ನ ಕಂಡೀಷನ್ ಮಾಡಿ, ಸೊ ಆ ಮಿಷಿನಲ್ಲಿ ವೆನ್ ವಿ ಟೆಸ್ಟ್ ಇಟ್ ಔಟ್, ಸೊ ನಮ್ಗೆ ಗೊತ್ತಾಗುತ್ತೆ ಈ ಮಸಲ್ ಫೈರ್ ಆಗ್ತಿದೆ, ಈ ಮಸಲ್ ಫೈರ್ ಸರಿ. ಸೊ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ ಮಾಡ್ಕೊಳ್ಳೆ ಇದ್ರಲ್ಲಿ ಟೆಸ್ಟ್ ಮಾಡಿದಾಗ ದೆನ್ ದೇ ಕ್ಯಾನ್ ಗೆಟ್ ಬ್ಯಾಕ್ ಇನ್ ಟು ದರ್ ಗೇಮ್. ಸೊ ಹೌ ವಿ ಪ್ರಿವೆಂಟ್ ಇಂಜುರೀಸ್, ದಿಸ್ ಲ್ಯಾಬ್ ವಿಲ್ ಹೆಲ್ಪ್ ಅಸ್ ಇನ್ ಡೂಯಿಂಗ್ ದ್ಯಾಟ್. ಸೊ
Post injury we can always treat. Then we have to again put them back into rehabilitation, put them test out in all these machines, they're fit to play sport ಅಂದ್ಕೊಳ್ಳಿ, then we can send them. ಹಾಗೆ that way also we prevent injuries. ಹಾಗೆ ರಿಹ್ಯಾಬಿಲಿಟೇಷನ್ ಇದು ನನಗೆ ಕೇಳಿದಾಗ ಸರ್ ತಮ್ಮದು ಟೆರ್ಷರಿ ಕೇರ್ ಆದ್ರಿಂದ ಇಟ್ಸ್ ಅ ಪ್ಯಾಕೇಜ್ ಲೈಕ್ ಎಲ್ಲಾನು ಅಲ್ಲಿ ಸಿಗುತ್ತೆ ಅಲ್ವಾ ಸರ್? ಈ ನೀ ರೀಪ್ಲೇಸ್ಮೆಂಟ್ ಅಥವಾ ಹಿಪ್ ಅಥವಾ ಜಾಯಿಂಟ್ಸ್ ಇವೆಲ್ಲಾನು ಸರ್ 50% ಸರ್ಜರಿ 50% ರಿಹ್ಯಾಬಿಲಿಟೇಷನ್ ಅಲ್ವಾ ಸರ್? ವೆರಿ ಇಂಪಾರ್ಟೆಂಟ್. ಸೊ ತುಂಬಾ ಜನ ರಿಹ್ಯಾಬಿಲಿಟೇಷನ್ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅವರು ಸರ್ಜರಿ ಸರಿಯಾಗಲಿಲ್ಲ ಅದಕ್ಕೆ ಹೀಗಾಯ್ತು ನನಗೆ ಅಂತ ಹೇಳ್ತಾರೆ. ಅದನ್ನ ನಾನು ಕೇಳಿದ್ದೀನಿ. ಅದೇ ನಾ ಹೇಳೋದು ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡ್ತೀವಿ ಸರ್ಜರಿ ನೀವು ಹೇಳಿದಾಗೆ ಐ ಕ್ಯಾನ್ ಆಲ್ವೇಸ್ ಸೇ ಇಟ್ ಈಸ್ 40 to 50% ಸರ್ಜರಿ. ಪೋಸ್ಟ್ ಸರ್ಜರಿ ರಿಹ್ಯಾಬ್ is so important. ನಾವು ಸರ್ಜರಿ ಮಾಡಾದ್ಮೇಲೆ ಎಕ್ಸಸೈಸ್ ಮಾಡದಿದ್ರೆ ಇಟ್ ಡಸಂಟ್, ಅಂದ್ರೆ ಶಸ್ತ್ರಕ್ರಿಯೆ ಆಗುತ್ತೆ, ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಶಸ್ತ್ರಚಿಕಿತ್ಸೆ ನಡೆಸೋದು ಡಾಕ್ಟರ್ ಸರ್ಜನ್ ಅವರ ಕರ್ತವ್ಯ, ಅವ್ರು ಅದನ್ನು ಮಾಡಿ ಮುಗಿಸ್ಬಿಡ್ತಾರೆ. ಅದು 40 to 50%. ಆದರೆ ಅದರ ನಂತರ ಅಂದರೆ ಶಸ್ತ್ರಕ್ರಿಯೆಯೋತ್ತರ ಭಾಗ ಅಂತ ಹೇಳ್ತೀವಲ್ಲ, ಅದರ ನಂತರದ ಭಾಗ ಅಲ್ಲಿ ಏನು ಮಾಡಬೇಕು, ಒಬ್ಬ ಪೇಷಂಟ್ ಆದವರು ಯಾರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿರ್ತಾರೆ ಅವರು ಅದನ್ನು ತಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಸರ್. ಅದೇ ಈಗ ನೀವು ಹೇಳಿದಾಗ ಕರೆಕ್ಟ್. ಪೋಸ್ಟ್ ಸರ್ಜರಿ ರಿಹ್ಯಾಬಿಲಿಟೇಷನ್ ಎಸ್ಪೆಷಲಿ ಆರ್ಥೋಪೆಡಿಕ್ಸಲ್ಲಿ ಸೋ ಇಂಪಾರ್ಟೆಂಟ್. ಅಂದರೆ ನಮಗೆ ಮೂವ್ಮೆಂಟ್ ಫುಲ್ ರೇಂಜ್ ಬರೋದೇ ಅದರಲ್ಲಿ. ಈಗ ಯಾಕೆ ನಗು ಬರ್ತಿದೆ ಅಂದರೆ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡು ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ಮಲಗಿಬಿಡ್ತಾರೆ ಸರ್. 15 ದಿನ 20 ದಿನ ತಿಂಗಳುಗಟ್ಟಲೆ ಮಲಗಿಬಿಡ್ತಾರೆ. ನಾನು ಎಷ್ಟೋ ಜನ ಕೇಳಿದ್ದೀನಿ, ದಯವಿಟ್ಟು ಹಿಂಗೆ ಮಾಡಬೇಡಿ, 1 ಸೆಕೆಂಡ್ ವೇಸ್ಟ್ ಮಾಡಬೇಡಿ, ಎಷ್ಟು ಸಾಧ್ಯ ಅಷ್ಟು ನಡೀರಿ, ಬಂದು ರೆಸ್ಟ್ ಮಾಡಿ. ಅದು ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಹೇಳೋದು ಪೋಸ್ಟ್ ಸರ್ಜರಿ ಈಗ ನೀ ರೀಪ್ಲೇಸ್ಮೆಂಟ್ ಹಿಪ್ ರೀಪ್ಲೇಸ್ಮೆಂಟ್ ಎಲ್ಲ ಆದಾಗ ಪೋಸ್ಟ್ ಸರ್ಜರಿ ಫಸ್ಟ್ 1 ಮಂತಲ್ಲಿ ಎಷ್ಟು ರೇಂಜ್ ಮೂವ್ಮೆಂಟ್ ಬರುತ್ತೆ ಅದೇ ಫೈನಲ್ ಬರೋದು. ಸೊ ನಾವು ಹೇಳೋದು ಒಂದು ಪೇಷಂಟಿಗೆ ಒಂದು ಮೋಟಿವೇಟ್ ಮಾಡೋದು, ಪೋಸ್ಟ್ ಸರ್ಜರಿ ಈ ಎಕ್ಸಸೈಸ್ ಮಾಡಲೇಬೇಕು. ನೀವು ಮಾಡದಿದ್ರೆ ನೋವು ಕಮ್ಮಿ ಆಗ್ಬೋದು, ಆದರೆ ರೇಂಜ್ ಸಿಗಲ್ಲ ನಿಮಗೆ. ಬಟ್ ನೀವು ಅದನ್ನು ಫುಲ್ ಮೂವ್ಮೆಂಟ್ ಮಾಡಿದ್ರೆ ನಾರ್ಮಲ್ ಆ್ಯಕ್ಟಿವ್ ಪರ್ಸನ್ ನೀ ರೀಪ್ಲೇಸ್ಮೆಂಟ್ ಮಾಡ್ದಿದ್ದವ್ರ ಥರನೇ ಓಡಾಡ್ಬೋದು. ಸೊ ರಿಹ್ಯಾಬ್ ಇಸ್ ವೆರಿ ಅದಕ್ಕೆ ನಾನು ಹೇಳೋದು ನಮ್ಮ ಆರ್ಥೋಪೆಡಿಕ್ಸಲ್ಲಿ ಒನ್ ಪಾರ್ಟ್ ಇಸ್ ಸರ್ಜಿಕಲ್ ಪಾರ್ಟ್, ಇನ್ನೊಂದು ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಮಂತಲ್ಲೇ ಎಸ್ಪೆಷಲಿ ನೀ ರೀಪ್ಲೇಸ್ಮೆಂಟಲ್ಲಿ ಅವ್ರು ಏನು ರೇಂಜ್ ಸಿಗತ್ತೆ ಅದೇ ಫೈನಲ್. ಅದರಲ್ಲಿ ಅವ್ರಿಗೆ ಬರೆದಿದ್ರೆ ಆಮೇಲೆ ತುಂಬ ಕಷ್ಟಪಡ್ತಾರೆ. ತುಂಬ ಜನ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳೆಲ್ಲ ಅಮೇರಿಕಾದಿಂದ ಸರ್ಜನ್ನ ಕರ್ಸ್ಕೊಂಡು ಮಾಡಿದ್ರು, ಆದರೂ ಅವ್ರಿಗೆ ನಡೆಯೋಕ್ಕಾಗ್ತಿಲ್ಲ, ಬಾತ್ಕೋಳಿ ಥರ ನಡೀತಾರೆ, ಹೀಗೆಲ್ಲ ಹೇಳ್ತಾರೆ ಸರ್ ಜನರು ಇದು ಮಾಡುವಾಗ ಮಾತಾಡುವಾಗ. ಬಟ್ ಅವರು ರಿಹ್ಯಾಬ್ ಮಾಡಿರೋ ತುಂಬ ನೆಗ್ಲೆಕ್ಟ್ ಮಾಡಿರ್ತಾರೆ ಸರ್. ಅದು ಫಿಸಿಯೋ ಆ್ಯಂಡ್ ಫಿಸಿಯೋಥೆರಪಿ ಪೋಸ್ಟ್ ಸರ್ಜರಿ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನೊಂದು ನಾವು ಆ್ಯಕ್ಚುಲಿ ಪೇಷಂಟ್ಸ್ಗೂ ಅಲ್ಲೇ ನಮ್ಮ ಹಾಸ್ಪಿಟ್ಲಲ್ಲೂ ಫಿಸಿಯೋಥೆರಪಿಸ್ಟ್ ಇರುತ್ತೆ. ನೀ ರಿಪ್ಲೇಸ್ಮೆಂಟ್ ಆದ ರೌಂಡ್ಸ್ ನಮ್ಮ ಜೊತೆಗೆ ಬರ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ ಈ ಎಕ್ಸಸೈಸ್, ಅವ್ರಿಗೆ ಟ್ರೈನ್ ಮಾಡ್ತೀವಿ ಮತ್ತು ಅವ್ರ ರಿಲೇಟಿವ್ಸ್ಗೂ ಟ್ರೈನ್ ಮಾಡ್ತೀವಿ. ಬಿಕಾಸ್ ಅವ್ರು ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಸೊ ರಿಲೇಟಿವ್ಸ್ಗೂ ನಾವು ಟ್ರೈನ್ ಮಾಡಿ ಹೇಳ್ತೀವಿ ಈ ಎಕ್ಸಸೈಸ್ ಮಾಡಿ ಎವ್ರಿ ಒನ್ಸ್ ಇನ್ 2 weeks ಬಂದು ನಮ್ಗೆ ತೋರಿಸ್ಬೇಕಂತೀವಿ. ಒಂದೊಂದು ಸತಿ ಬರ್ತಾರೆ ಸರ್ಜರಿ ಆಮೇಲೆ ಬರೋದೇ ಇಲ್ಲ, ಒಂದು 6 ತಿಂಗಳಾದ್ಮೇಲೆ ಬಂದ್ಬಿಟ್ಟು ಸ್ಟಿಫ್ನೆಸ್ ಇರುತ್ತೆ. ಅವ್ರು ಅಟ್ಲೀಸ್ಟ್ 2 weeks ಒಂದ್ಸತಿ ಬಂದರೆ ನಾವು ಎಸ್ ಮಾಡಿ ಸ್ವಲ್ಪ ದಿನ ಇಟ್ಬಿಟ್ಟು ಎಕ್ಸಸೈಸು ಮಾಡಿಸ್ಬೋದು ಅವ್ರನ್ನ. ಅದು ಒಂದೊಂದ್ಸತಿ ಸ್ವಲ್ಪ ಇಗ್ನೋರೆನ್ಸ್ ಇರುತ್ತೆ ಪೇಷಂಟ್ಗೆ. ಸೊ ಅದು ನಮಗೆ ಮೇಜರ್. ಆಗ ಏನಾಗತ್ತೆ, ಪಬ್ಲಿಸಿಟಿ ಆಲ್ಸೋ ಬಿಕಮ್ಸ್ ರಾಂಗ್. ಆಗ ಅದೇ ಸರ್ ಹೇಳಿದ್ದು, ಜನರಲಿ ಎಲ್ಲರಿಗೂ ಹೇಳಿ ಅಲ್ಲಿ ಹೋಗಿ ಮಾಡಿಸ್ಕೊಂಡೆ ಸರಿ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದು ಅವ್ರ ತಪ್ಪಿದು, ಯಾವತ್ತೂ ಅದನ್ನ ಅವರು ಹೇಳಲ್ಲ. ಸರ್ಜರಿ ಆದ್ಮೇಲೆ ಅದು ಅವ್ರಿಗೆ ಅದು ಗೊತ್ತೇ ಇಲ್ಲ ಹಾಗಿರ್ಬೇಕು. ಸರ್ಜರಿ ಆಯ್ತು ಹೊದ್ಕೊಂಡ್ ಮಲ್ಕೊಂಡ್ ಬಿಡೋದು ಅನ್ನೋದಷ್ಟೇ ಅವ್ರಿಗಿರುತ್ತೆ. ಅದು ನೋವು ಆಗಲ್ಲ ಅಂತಾರೆ. ಆದ್ರೆ ಆಕ್ಚುಲಿ ಎಕ್ಸಸೈಸ್ ಮಾಡಿದಷ್ಟು ನೋವು ಕಮ್ಮಿ ಆಗುತ್ತೆ, ದೇಹಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಮೂವ್ಮೆಂಟ್ಸ್ ಬಂದಷ್ಟು ನೋವು ಕಮ್ಮಿ ಆಗುತ್ತೆ. ಹೌದು ಸರ್. ಪೇಷಂಟ್ಸ್ ಬಗ್ಗೆನೇ ಇದು ಮಾಡ್ತಾ ಸರ್, ಇವಾಗ ಸರ್ಜರಿಗೆ ನೀವು ಮಾಡೋದಕ್ಕೆ ಡೇಟ್ ಎಲ್ಲ ಫಿಕ್ಸ್ ಮಾಡಿರ್ತೀರಿ, ಟೈಮು ಎಲ್ಲಾನು. ಆದ್ರೆ ಅವರಿಗೆ ಆ ಪ್ರೆಷರ್ಗೋ ಏನೋ ಒಳಗಡೆ ಹೆದರಿಕೆ, ಭಯಕ್ಕೆ ಸರ್ ಇದೆಲ್ಲ BP ಎಲ್ಲ ಜಾಸ್ತಿ ಆಗೋದೆಲ್ಲ ಆಗುತ್ತಲ್ಲ ಸರ್, ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಹೇಗೆ ಅದನ್ನ ಮತ್ತೆ ನಾರ್ಮಲಿಗೆ ತಂದು ತಾವು ಓಟಿಗೆ ಕರ್ಕೊಂಡು ಹೋಗ್ತೀರಿ ಸರ್? ಒಂದು ನಾವು ಮುಂಚೆನೆ ಪೇಷಂಟ್ಗೆ ನಾವು ಬ್ರೀಫ್ ಮಾಡ್ತೀವಿ, ಈ ಸರ್ಜರಿ ಮಾಡ್ತೀವಿ, ಅದಕ್ಕೆ ಅವ್ರನ್ನ ಅಟ್ಲೀಸ್ಟ್ ಎಲೆಕ್ಟಿವ್ ಕೇಸಸ್ ಆದರೆ ನಾವು ಅವ್ರಿಗೆ ಮೆಂಟಲಿ ದೇ ಶುಡ್ ಬಿ ಪ್ರಿಪೇರ್ಡ್. ಆಗ ನಾವು ಹೇಳ್ತೀವಿ ಈ ಡೇಟ್ ಕೊಟ್ಟಾಗ ಅದಕ್ಕಿಂತ ಮುಂಚೆ ಈ ಎಕ್ಸಸೈಸ್ ಮಾಡಿ ಅಂತೀವಿ.
ಒಬ್ಬೊಬ್ರಿಗೆ ಏನಾಗುತ್ತೆ ಸರ್ಜರಿ ಅನ್ಕೂಲ್ ಟೆನ್ಷನ್ ಸ್ಟಾರ್ಟ್ ಆಗಿ ಅದು ಒಂದೊಂದ್ಸತಿ ಆನ್ ದ ಟೇಬಲ್ BP ಜಾಸ್ತಿ ಆಗಿ ನಾವು ಕ್ಯಾನ್ಸಲ್ ಮಾಡಿರೋದು ಇರುತ್ತೆ. ಆಗ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಆ್ಯಂಟಿ ಆಂಗ್ಸೈಟಿ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಸ್ವಲ್ಪ ಕೌನ್ಸ್ಲಿಂಗ್ ಮಾಡಿ ಆಮೇಲೆ ಅವ್ರನ್ನ ತಗೊಂಡು ದೆನ್ ವಿ ವಿಲ್ ಡೂ. ಸೊ ಏನಾಗುತ್ತೆ ಒಂದ್ಸತಿ ರಾತ್ರಿ ಅವ್ರಿಗೆ ಸ್ವಲ್ಪ ಆ್ಯಂಟಿ ಆಂಗ್ಸೈಟಿ ಮಾತ್ರೆ ಎಲ್ಲ ಕೊಟ್ಟಾಗ ಮಾರ್ನಿಂಗ್ ದೆಲ್ ಬಿ ಸ್ಟೆಬಿಲೈಸ್, BP ಸ್ಟೆಬಿಲೈಸ್ ಆಗುತ್ತೆ, ಆಮೇಲೆ ಸರ್ಜರಿ ಮಾಡ್ತೀವಿ ನಾವು ಅವ್ರಿಗೆ. ಸರ್, ಮಹಿಳೆಯರ ಬಗ್ಗೆ ಬರೋದಾದರೆ ಸರ್, ಮಹಿಳೆಯರಿಗೆ ತುಂಬ ಸಮಸ್ಯೆಗಳು ಆರೋಗ್ಯದ್ದು, ಅದರಲ್ಲೂ ಈ ಮೂಳೆ ಮುರಿತ ತಮಗೆ ಗೊತ್ತು, ಈ ಪ್ರೀಮೆನೋಪಾಸ್, ಪೋಸ್ಟ್ ಮೆನೋಪಾಸ್, ಪೆರಿಮೆನೋಪಾಸ್ ಏನೋ ಇದೆಯಲ್ಲ ಸರ್. ಸೊ ಈ ಸಂದರ್ಭದಲ್ಲೆಲ್ಲ ಅವ್ರಿಗೆ ಮೂಳೆ ವೀಕ್ ಆಗ್ತಾ ಬರುತ್ತೆ. ಹೇಗೆ ಅವರು ತಮ್ಮನ್ನು ತಾವು ಕೇರ್ ಮಾಡಬೇಕು ಅಂತ ತಾವು ಮೂಳೆ ರೋಗ ತಜ್ಞರಾಗಿ ಕೆಲವು ಸಲಹೆಗಳು, ಕಿವಿ ಮಾತು ಹೇಳೋದಾದ್ರೆ ಸರ್? ಅದೇ ಮಹಿಳೆಯರಂದರೆ ಮೋಸ್ಟ್ ಆಫ್ ದ ಟೈಮ್ ಪಾಪ ಅವ್ರು ಮನೆಯಲ್ಲೇ ಇರ್ತಾರೆ ಕೆಲಸ ಮಾಡಿಕೊಂಡು. ಸೊ ನಾವೇನು ಅಡ್ವೈಸ್ ಮಾಡೋದಂದ್ರೆ ಮನೆಯಲ್ಲಿದ್ರೂ ಪರವಾಗಿಲ್ಲ, ಸ್ವಲ್ಪ ಎಕ್ಸಸೈಸು, ಡಯಟ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಈಗ ಹೈ ಪ್ರೋಟೀನ್ ಡಯಟು ಅವ್ರಿಗೆ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಆಗ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಅಂತೀವಿ, ಬೋನ್ ಸಾಫ್ಟ್ ಆಗೋದು. ಸೊ ಅವ್ರಿಗೂ ಎಕ್ಸಸೈಸ್ ಮಾಡಿದಷ್ಟು ಬೋನ್ ಸ್ಟ್ರೆಂತ್ ಬರುತ್ತೆ, ಸ್ವಲ್ಪ ಡಯಟಲ್ಲೂ ಇರುತ್ತೆ. ಬಿಕಾಸ್ ಅಂದರೆ ಅವರು ಮೋರ್ ಪ್ರೋನ್ ಫಾರ್ ಆಸ್ಟಿಯೋಪೊರೋಸಿಸ್. ಆಗ ಸಪ್ಲಿಮೆಂಟ್ಸು ಹಾಕ್ತೀವಿ. ಈಗ ಬೋನ್ ಮಿನರಲ್ ಡೆನ್ಸಿಟಿ ಅಂತ ಮಾಡ್ತೀವಿ, ಅದರಲ್ಲೂ ಚೆಕ್ ಮಾಡ್ತೀವಿ ಅವ್ರದ್ದು ಯಾವ ಲೆವೆಲಲ್ಲಿದೆ ಇದಂತ, ಮತ್ತು ಸ್ವಲ್ಪ ಬ್ಲಡ್ ಟೆಸ್ಟು ಮಾಡ್ತೀವಿ. ಆಗ ಅವ್ರಿಗೆ ಸಪ್ಲಿಮೆಂಟ್ಸು ಹಾಕ್ತೀವಿ. ಬಟ್ ಎಕ್ಸಸೈಸ್ ನಾನು ಹೇಳೋದಂದರೆ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. Overall also for strength of bone they have to do some amount of exercise ಅಂದಾಗ. ಈಗ ಮನೇಲಿ ಓಡಾಡ್ತಾರೆ ಎಲ್ಲ ಎಕ್ಸಸೈಸ್ ಆದರೆ ಅವ್ರಿಗೆ ಎಕ್ಸ್ಪೋಜರ್ ಇರಲ್ಲ ಆಚೆ. ಸ್ವಲ್ಪ ಬೆಳಗ್ಗೆ ಒಂದು ಅಟ್ಲೀಸ್ಟ್ 1 hour ಆಫ್ ಎಕ್ಸಸೈಸಸ್ಸು ಆಚೆ, ವಾಕಿಂಗು ಆರ್ ಸೈಕ್ಲಿಂಗ್, ಎನಿಥಿಂಗ್ ಅದು ಮಾಡಿ. ಮತ್ತು ಸಪ್ಲಿಮೆಂಟ್ಸ್ ಮತ್ತು ಊಟದಲ್ಲಿ ಡಯಟ್ ಆಲ್ಸೋ ಗುಡ್ ಪ್ರೋಟೀನ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರಿಗೆಲ್ಲ. ಸೊ ಅದನ್ನು ಅವರು ಬಿಕಾಸ್ ಅವರು ಫುಲ್ ಇರೋದೇ ಫ್ಯಾಮಿಲಿ ನೋಡ್ಕೊಳ್ತಾ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದು ಕಮ್ಮಿ ಅವರು. ಆಗ ಅವರು ಅವ್ರಿಗೋಸ್ಕರ ನಾವು ಅಟ್ಲೀಸ್ಟ್ 1/2 hour to 45 minutes ಟೈಮ್ ಮಾಡಿದ್ರೆ ಇವನ್ ದೇ ವಿಲ್ ಬಿ ಹೆಲ್ತಿ. ಒಂಥರ ಫಿಸಿಕಲಿ ಆದ್ರೆ ಮೆಂಟಲಿ ಆಲ್ಸೋ ದೇ ಬಿಕಮ್ ಸ್ಟ್ರಾಂಗ್. ಸರ್, ಸಂಜಯ್ ಗಾಂಧಿಗೆ ವಿಮೆನ್ ಪೇಷಂಟ್ಸ್ ಯಾವ ಸಮಸ್ಯೆಯಿಂದ ಹೆಚ್ಚು ಬರ್ತಾರೆ ಸರ್? ಈಗ ನಮ್ದಂದ್ರೆ ಬಿಕಾಸ್ ಆಫ್ ಟ್ರಾಮಾ, ಸೊ ಮೋಸ್ಟ್ ಆಫ್ ದಮ್ ಆರ್ ಆಕ್ಸಿಡೆಂಟ್ ಕೇಸಸ್. ಸೊ ವಿ ಸಿ ಮೋಸ್ಟ್ ಆಫ್ ಇವನ್ ವುಮನ್ ಅದೇ ಪಿಲಿಯನ್ ರೈಡರ್ ಆಗಿ ಪಾಪ ಬೈಕಲ್ಲಿ ಓಡಿಸ್ಕೊಂಡು ಸೊ ಆಕ್ಸಿಡೆಂಟ್ ಆಗಿ ಬರ್ತಾರೆ. ಸೊ ಮೆಜಾರಿಟಿ ಇಸ್ ಆಕ್ಸಿಡೆಂಟ್. ಬೇರೆ ಒಂದೊಂದು ಸತಿ ಸಮ್ ಕೇಸಸ್ ವಿ ಸಿ ಸಮ್ ಪೀಪಲ್ ವಿಲ್ ಫಾಲ್ ಫ್ರಮ್ ಹೈಟ್ ಅಂತೀವಿ. ದಟ್ ಟೈಮ್ ವೆನ್ ವಿ ಕೌನ್ಸಿಲ್ ವಿಲ್ ಕಮ್ ಟು ನೋ ದಟ್ ದೇ ವುಡ್ ಹ್ಯಾವ್ ಟ್ರೈ ಟು ಅಟೆಂಪ್ಟ್ ಟು ಕಮಿಟ್ ಸೂಸೈಡ್. ಆಗ ದಟ್ ಟೈಮ್ ವಾಟ್ ವಿ ಡೂ ಇಸ್, ಈಗ ಹಿಸ್ಟ್ರಿ ತಗೋಬೇಕಾದ್ರೆ ಗೊತ್ತಾಗತ್ತೆ. ಆ ಹಿಸ್ಟ್ರಿ ತಗೋಬೇಕಾದ್ರೆ ಗೊತ್ತಾದ ಕೂಡಲೇ ನಾವೇನು ಮಾಡ್ತೀವಿ, ವಿ ಗೆಟ್ ಅ ಟೀಮ್ ಫ್ರಮ್ ನಿಮ್ಯಾನ್ಸ್. ಈಗ ಎವ್ರಿ ಡೇ ಬರ್ತಾರೆ ಅವರು, ಬಂದು ನಾವು ಇಂಥದ್ದು ಬಂದಾಗ ಅವ್ರು ಇನ್ಫಾರ್ಮ್ ಮಾಡ್ತೀವಿ, ಅವ್ರನ್ನ ಕೌನ್ಸಿಲ್ ಮಾಡ್ತಾರೆ. ಪ್ಲಸ್ ದೇ ವಿಲ್ ಆಸ್ಕ್ ದರ್ ಜನರಲ್. ಆಮೇಲೆ ನಿಮ್ಯಾನ್ಸಲ್ಲೇ ಒಂದು ಇದು ಕೌನ್ಸಿಲರ್ಸ್ ಅಂತಿದ್ದಾರೆ, ಆ್ಯಂಡ್ ದೇ ವಿಲ್ ಇನ್ವಾಲ್ವ್ NGOs ಆಲ್ಸೋ. ಸೊ ಟು ಹೌ ಟು ಗೆಟ್ ದೆಮ್ ಔಟ್ ಆಫ್ ದಿಸ್, ಮೈಟ್ ಬಿ ಡಿಪ್ರೆಷನ್, ಬೇರೆ ಇಶ್ಯೂಸು ಇರುತ್ತೆ. ಸೊ ಯು ನೀಡ್ ಟು ಜನರಲ್ ಆಗಿ ದೇ ಹ್ಯಾವ್ ಟು ಗೋ ಟು ದಟ್ ಪ್ಲೇಸ್. ಸೊ ದೆಲ್ ಈಗ ಇಲ್ಲಿದ್ರೆ ಈ ಕೌನ್ಸಿಲಿಂಗ್ ಮಾಡೋಕ್ಕೆ ಸಪ್ರೇಟ್ ಜಾಗ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಇನಿಷಿಯಲಿ ದೇ ವಿಲ್ ಟ್ರೀಟ್ ದೆಮ್ ಆ್ಯಂಡ್ ದೆನ್ ದೇ ವಿಲ್ ಟೆಲ್ ದೆಮ್ ಪೋಸ್ಟ್ ಸರ್ಜರಿ ಒನ್ಸ್ ದೇ ಕಂಪ್ಲೀಟ್ಲಿ ಮೊಬಿಲೈಸ್ ದೇ ಕ್ಯಾನ್ ಕಮ್ ಆ್ಯಂಡ್ ಮೀಟ್ ದೆಮ್ ಇನ್ ನಿಮ್ಯಾನ್ಸ್ ಅಂತ. ಸೊ ಕೌನ್ಸಿಲಿಂಗು ಮಾಡಿಸ್ತೀವಿ ಅದನ್ನು. ಮಕ್ಕಳಿಗಾದ್ರೆ ಸರ್? ಮಕ್ಕಳಿಗೆ ಸರ್ಟನ್ ಏಜ್ಗಿಂತ ಇಂದಿರಾ ಗಾಂಧಿ ಅದೇ ಸರ್ಟನ್ ಏಜ್ ನಾವೇ ನೋಡ್ಕೋತೀವಿ, ವಿ ಫಿಕ್ಸ್ ದೆಮ್ ಅಲ್ಲಿ ಮಕ್ಕಳಿಗೆ. ಸರ್, ತಾವು ಟೆನ್ನಿಸ್ ಪ್ಲೇಯರ್ ಆಗಿ ಯಾವ್ಯಾವ ಒಂದು ಪಂದ್ಯಗಳಲ್ಲಿ ಭಾಗವಹಿಸಿದಿರಿ ಮತ್ತು ಏನೇನು ಪದಕಗಳನ್ನು ಗೆದ್ದಿದ್ದೀರಿ ಅನ್ನೋದನ್ನು ಒಂದು ವಿವರ ಕೊಡಿ ಸರ್. ನಾನು ಟೆನ್ನಿಸ್ ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ಅರೌಂಡ್ 10 years ಓಲ್ಡ್ ಇರಬೇಕಾದ್ರೆ. ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲೇ, JK ಗ್ರೌಂಡ್ಸಲ್ಲಿ. ನಮ್ಮ ಕೋಚು ಶರ್ಮಾ ಅಂತಿದ್ರು. ಅಲ್ಲಿಂದ ಆಡಿಕೊಂಡು ಆಮೇಲೆ ನಾವು ಸ್ಟೇಟ್ ಟೀಮ್ಗೆ ಎಂಟರ್ ಆದ್ವಿ. ಅಂದರೆ ವಿ ಟು ಪ್ಲೇ ರೆಗ್ಯುಲರ್ಲಿ ಇದು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಸು. ಅರೌಂಡ್ 7 years ಆಡಿದ್ವಿ. Then I captained Bangalore University in 91. Bangalore Universityಯಿಂದ we represented Bangalore University and then we played the All India Inter University. ಅದು ಚಂಡೀಗಢಲ್ಲಿತ್ತು. ಅದನ್ನು ಆಡಿ ದೆನ್ ವಿ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಇದು ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಕ್ಕೆ ಇನ್ ನ್ಯಾಷನಲ್ ಗೇಮ್ಸ್. ಅದು 94 ಪೂನಾಲಾದಾಗ. ಸೊ ನಾವು ಬೋತ್ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ ನಾವು ಇದು ಕರ್ನಾಟಕ ವಿ ವನ್ ಬ್ರಾಂಜ್ ಮೆಡಲ್. ನಾನು ಅದರಲ್ಲಿ ಸಿಂಗಲ್ಸ್ ಆ್ಯಂಡ್ ಡಬಲ್ಸಲ್ಲಿ ಬ್ರಾಂಜ್ ಮೆಡಲ್. ದೆನ್ ವಿ ಗಾಟ್ ಅವಾರ್ಡೆಡ್, ಅಂದರೆ ನಮ್ಮ ಸ್ಟೇಟು ಅವಾರ್ಡ್ ಮಾಡ್ತು ಆಗ ನಮಗೆ.
ಹಾಗೆ ಒಂದು ಸತಿ ಒಂದು ರ್ಯಾಕೆಟ್ ಸ್ಪೋರ್ಟ್ಸ್ ಆಡಿದ್ರೆ ಬೇರೆ ಸ್ಪೋರ್ಟ್ಸು ಆಡೋಕ್ಕೆ ಈಸಿ. ಸೊ ದೆನ್ ಸ್ಲೋಲಿ ನಮ್ಮ ಬ್ಯಾಡ್ಮಿಂಟನ್ನು, ಸ್ಕ್ವಾಶು, ಬ್ಯಾಡ್ಮಿಂಟನ್ ಲೀಗ್ ಆಡ್ತಿದ್ದೆ, ಸ್ಕ್ವಾಶ್ ಲೀಗ್, ಬ್ಯಾಂಗ್ಳೂರ್ ಸ್ಕ್ವಾಶ್ ಲೀಗು ಆಡಿದೆ. ಸೊ ಹಾಗೆ ಫುಟ್ಬಾಲು ಆಡ್ತಿದ್ದೆ ಮಧ್ಯದಲ್ಲಿ. ಸೊ ಕಾಲೇಜ್ಗೆ ಫುಟ್ಬಾಲು ಆಡ್ತಾ, ಸೊ ವಿ ರೆಪ್ರೆಸೆಂಟೆಡ್ ಎಸ್ಪೆಷಲಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ಗೆ. ಸೊ ಇಂಟರ್ಮೆಡಿಕ್ಸಲ್ಲೂ ನಾವು ಐ ಒನ್ ಫಾರ್ ಅಂಬೇಡ್ಕರ್ ಬೋತ್ ಇನ್ ಟೆನ್ನಿಸ್, ಬೋತ್ ಇಂಡಿವಿಜುವಲ್ ಆ್ಯಂಡ್ ಇದರಲ್ಲಿ ಟೀಮ್ ಇವೆಂಟಲ್ಲೂ ಗೆದ್ದಿದ್ದೀವಿ. ಸೊ ಹಾಗೆ ಆಡ್ತಾ ಇವನ್ ಸ್ಕ್ವಾಶಲ್ಲೂ ಟೂರ್ನಮೆಂಟ್ಸ್ ಈಗಲೂ ಆಡ್ತಾ ಇರ್ತೀವಿ ನಾವು. ರೀಸೆಂಟ್ಲಿ ಒಂದು ಟೂರ್ನಮೆಂಟ್ ಇಲ್ಲಿ ನಾವು ಇದು ಡಬಲ್ಸ್ ಇದು ಗ್ರೀಸಲ್ಲಾದಾಗ ATP ಸೀನಿಯರ್ಸ್ ಟೂರ್ನಮೆಂಟಲ್ಲಿ ಬೋತ್ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ ಅಬವ್ 15 ಗೆದ್ದಿದ್ದೀವಿ ನಾವು ಇಂಡಿಯಾದಿಂದ. ನಾನು ಮತ್ತು ನನ್ನ ಪಾರ್ಟ್ನರ್ ಆನಂದ್ ಸುಕುಮಾರ್ ಅಂತ ಹೋಗಿ ನಾವು ವಿ ಒನ್ ದ ATP ಈ ಟೂರ್ನಮೆಂಟ್ ಇಲ್ಲಿ ಸೀನಿಯರ್. ಅದು ಜೂನಿಯರ್ಸಲ್ಲಿರ್ಬೇಕಾದ್ರೆ ಕ್ವಾಲಿಫೈ ಆಗಿರೋದು ನಾನು ATP. ಇದು ATP ಸೀನಿಯರ್ಸ್ ನಾವು ಗ್ರೀಸಲ್ಲಿ ಹೋಗಿ ಸೀನಿಯರ್ಸಲ್ಲಿ ನಾವು ಒಂದು ಚೈಲ್ಡ್ಹುಡ್ ಫ್ರೆಂಡ್ ಅವ್ರು ಒಟ್ಟಿಗೆ ಟೆನ್ನಿಸ್ ಆಡಿಕೊಂಡು ಈಗ ಹೆಲ್ತ್ ಕಮಿಟಿ ಚೇರ್ಮನ್ ಆಗಿದ್ದೀವಿ. ಆ್ಯಂಡ್ ಡೇವಿಸ್ ಕಪ್ ಟೀಮ್ಗೂ ಡಾಕ್ಟರ್. ಈಗ ನಾಡಿದ್ದು February 7th and 8th ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ಸಲ್ಲೂ ಐ ಆಮ್ ದ ಡಾಕ್ಟರ್ ಇನ್ ಇದು ಫಾರ್ ದ ಇದು ಟೈ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್. ಆ್ಯಂಡ್ ಸಂಜಯ್ ಗಾಂಧಿಯಿಂದ ಫುಲ್ ಟೀಮು ವಿಲ್ ಬಿ ಸಪೋರ್ಟಿಂಗ್ ದ ಟೂರ್ನಮೆಂಟ್. ಈಗ ಟೆನ್ನಿಸ್ ಟೂರ್ನಮೆಂಟ್ಸು, ಕ್ರಿಕೆಟ್ ಅಲ್ಲ, ಫುಟ್ಬಾಲು ಮತ್ತು ಅಥ್ಲೆಟಿಕ್ಸ್ ಎಲ್ಲ ಆದಾಗ ಫ್ರಮ್ ಸಂಜಯ್ ಗಾಂಧಿ ನಮ್ಮ ಟೀಮ್ ಹೋಗ್ಬಿಟ್ಟು ಇನ್ಕ್ಲೂಡಿಂಗ್ ಡಾಕ್ಟರ್ಸ್, ಫಿಸಿಯೋಥೆರಪಿಸ್ಟ್ ಆ್ಯಂಡ್ ಇದು ಅಟೆಂಡರ್ಸ್, ದೇ ವಿತ್ ಆ್ಯಂಬುಲೆನ್ಸ್, ಫುಲ್ ಫ್ಲೆಜ್ ಆ್ಯಂಬುಲೆನ್ಸ್ ನಾವು ಸಪೋರ್ಟ್ ಕೊಡ್ತೀವಿ ಅವರಿಗೆ. ಸೊ ಭಾಳ ಖುಷಿ ಸರ್ ಕೇಳಿ. ಒಬ್ಬ ವೈದ್ಯರು ಇಷ್ಟೆಲ್ಲ ಸಮಯ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಅನ್ನೋದು ನಮಗೆ ಭಾಳ ಖುಷಿ ಸರ್. ದಟ್ಸ್ ಹೌ. ಅದಕ್ಕೆ ನಾವು ಹೇಳೋದು ಬರೀ ಕೆಲಸ ಮಾಡ್ತೇವೆ, ಲೈಫಲ್ಲೂ ಒಂದು ಔಟ್ಲೆಟ್ ಇರಬೇಕು ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ದಟ್ ಈಸ್ ಹೌ ಅದನ್ನ ಹೇಳಿದ್ದ. ಇವನ್ ಯುವರ್ ಸ್ಟ್ರೆಸ್ ಆಲ್ಸೋ, ವರ್ಕ್ ಸ್ಟ್ರೆಸ್ ಆಲ್ಸೋ ವಿಲ್ ಕಮ್ ಡೌನ್ ವೆನ್ ಯು ಹ್ಯಾವ್ ಅನ್ ಔಟ್ಲೆಟ್. ಅದಕ್ಕೆ ಜನರಲಿ ಐ ಸೇ ವೆನ್ ಯು ಹ್ಯಾವ್ ಸ್ಪೋರ್ಟ್ಸ್ ಅಲ್ಲ, ಇಟ್ ಟೀಚಸ್ ಯು ಅ ಲಾಟ್ ಅಂದಾಗಿ. ಲೈಫ್ ಸ್ಕಿಲ್ಸ್ ಅಂತೂ ತುಂಬ ಡೆವಲಪ್ ಆಗುತ್ತೆ. ದೆನ್ ಯು ನೋ ಹೌ ಟು ಹ್ಯಾಂಡಲ್ ಪ್ರೆಷರ್ಸ್ ಆಲ್ಸೋ. ಸಮ್ಟೈಮ್ಸ್ ಯು ಆರ್ ನಾಟ್ ವರಿಡ್ ಅಬೌಟ್ ದಟ್ ಪ್ರೆಷರ್, ಯು ನೋ ಹೌ ಟು ಬ್ಯಾಲೆನ್ಸ್ ಇಟ್ ಔಟ್ ಅಂದಾಗಿ. ಸರ್, ಸಂಜಯ್ ಗಾಂಧಿ ಹಾಸ್ಪಿಟಲ್ನಲ್ಲಿ ಪಾಶ್ ಕಮಿಟಿನೂ ತಾವು ಎಸ್ಟಾಬ್ಲಿಷ್ ಮಾಡಿದಿರಿ ಅಂತ ಕೇಳಿದ್ವಿ ಸರ್. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹೀಗೆ ಮೊನ್ನೆ ಐ ಥಿಂಕ್ ವೆಸ್ಟ್ ಬೆಂಗಾಲಲ್ಲಿ ಅಂತ ಇಶ್ಯೂ ಆದಾಗ ಹೌದು ಸರ್, ನಮ್ಮ ಮಿನಿಸ್ಟ್ರು ಕ್ವೈಟ್ ಒಂದು ಡಿಸಿಷನ್ ತಗೊಂಡ್ರು. DME ಮಿನಿಸ್ಟ್ರು ಮತ್ತು ದೇ ಫಾರ್ಮ್ಡ್ ಅ ಕಮಿಟಿ. ಸೊ ದೇ ಸೆಡ್ ದೇ ಮೇಡ್ ಇಟ್ ಅಂದರೆ ಎಲ್ಲ ಹಾಸ್ಪಿಟಲ್ಲು ಪಾಶ್ ಕಮಿಟಿ ಅನ್ನು ಮಾಡಿ ಆ್ಯಂಡ್ ಎವ್ರಿ ಮಂತ್ ರಿವ್ಯೂ ನಾವು ಕಳಿಸ್ತಾನೆ ಇರಬೇಕು. ಈಗ ಅಸಿಮಾ ಬಾನು ಅಂತ ಪ್ರಿನ್ಸಿಪಲ್ ಆಫ್ BMC, ಶಿ ಈಸ್ ಹೆಡಿಂಗ್ ದಟ್. ಸೊ ಎವ್ರಿ ಹಾಸ್ಪಿಟಲ್ ಹ್ಯಾಸ್ ಟು ಎವ್ರಿ ಮಂತ್ ಅದೊಂದು ಡೀಟೇಲ್ ಕಳಿಸ್ಬೇಕು. ಏನಾದ್ರು ಕೇಸಸ್ ಇತ್ತಾ, ದೆನ್ ವಾಟ್ ಸ್ಟೆಪ್ಸ್ ಹ್ಯಾವ್ ವಿ ಟೇಕನ್, ವಾಟ್ ಎನ್ಕ್ವೈರಿ ಕಮಿಟಿ ಫಾರ್ಮ್ ಮಾಡಿ ಏನು ರಿಪೋರ್ಟ್ ಮಾಡಿದ್ದೀರಾ ಅವ್ರಿಗೆ ಕಳಿಸ್ಬೇಕು ಅಂತ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಅಂದರೆ ಈಗ ಪ್ಯಾನಿಕ್ ಬಟನ್ ಅಂತ ಎಲ್ಲ ವಾರ್ಡಲ್ಲೂ ಹಾಕಿದ್ದೀವಿ. ಆ್ಯಂಡ್ ಪಿಂಕ್ ಬಾಕ್ಸಸ್ ಅಂತ ಬೇರೆ ಯಾರು ಬೇಕಾದ್ರೂ ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಇದ್ದರೆ ಯಾರಿಗೂ ಗೊತ್ತಿಲ್ಲದೆ ಬೇಕಾದ್ರೂ ಹಾಕ್ಬೋದು ಆ ಬಾಕ್ಸ್. ಮತ್ತು ಅದೇನೋ ಆ್ಯಪ್ ಒಂದಿದೆ ಸುಹೃದ್ ಅಂತ, SHUDR. ಅದರಲ್ಲಿ ಏನಾಗುತ್ತೆ, SOS ಬಟನ್ಸ್ ಇದೆ. ಈಗ ಎಲ್ಲ ನಮ್ಮ ಫಿಮೇಲ್ ಇದು ಸ್ಟೂಡೆಂಟ್ಸು, ನರ್ಸಸ್ಸು ಮತ್ತು ನಮ್ಮ ಸ್ಟಾಫ್ಗೂ ಆ ಆ್ಯಪಲ್ಲಿ ಎನ್ರೋಲ್ ಮಾಡಿದ್ದೀವಿ. ಸೊ ಎನಿ ಪ್ರಾಬ್ಲಮ್ ಇದ್ದರೂ ಅದು ಬಟನ್ ಒತ್ತಿದ್ರೆ ದ ನೆಕ್ಸ್ಟ್ ಪರ್ಸನ್ ವಿಲ್ ಗೆಟ್ ಇದು. ಸೊ ಇಮಿಡಿಯೇಟ್ಲಿ ನಮ್ಗೆ ಗೊತ್ತಾಗುತ್ತೆ ಏನಾದ್ರು ಇಶ್ಯೂ ಇದ್ದರೆ ದೇ ವಿಲ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಟು ದಟ್. ಆಮೇಲೆ ಈಗ ನಮ್ಮ PGಸಲ್ಲೂ ಇಫ್ ದೇ ಹ್ಯಾವ್ ಫಿಮೇಲ್ PGs ಇದ್ದಾಗ, ಸೊ ವಿ ಹ್ಯಾವ್ ನೈಟ್ ಡ್ಯೂಟಿಯಲ್ಲಿ ಒನ್ ಫೀಮೇಲ್ ಸೆಕ್ಯೂರಿಟಿ ಆಲ್ಸೋ ಆ್ಯಂಡ್ ಅ ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಎವ್ರಿಥಿಂಗ್. ಸೊ ರಾತ್ರಿ ರೌಂಡ್ಸು ಆಗುತ್ತೆ. ಸೊ ಹಾಗೆ ವಿ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ಅವರ್ ಲೇಡಿ ಸ್ಟಾಫ್ಸ್ ಈಗ ನಮ್ಮ ಹಾಸ್ಪಿಟ್ಲಲ್ಲಿ. ಸೊ ದಿಸ್ ಕಮಿಟಿ ಆಲ್ಸೋ ಎವ್ರಿ ಮಂತ್ ದೇ ಕೀಪ್ ರಿವ್ಯೂ ಮಾಡ್ತಾನೆ ಇರ್ತಾರೆ ಆ್ಯಂಡ್ ವಿ ಹ್ಯಾವ್ ಟು ಕೀಪ್ ಸೆಂಡಿಂಗ್ ದ ರಿಪೋರ್ಟ್. ನಿಜವಾಗ್ಲೂ ವೆಸ್ಟ್ ಬೆಂಗಾಲ್ದದು ಬಹಳ ಅನ್ಫಾರ್ಚುನೇಟ್ ಸರ್. ಅಂದರೆ ನಾವು ಕೆಲಸ ಮಾಡೋ ಒಂದು ಆಸ್ಪತ್ರೆಯಲ್ಲಿ ಅಥವಾ ಆ ಪರಿಸರದಲ್ಲಿ ನಮಗೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಅದು ಎಂತಹ ಒಂದು ಆತಂಕದ ವಿಷಯ. ತಾವು ಅಂದರೆ ಕರ್ನಾಟಕ ಸರ್ಕಾರ ಇದು ಮುನ್ನೆಚ್ಚರಿಕೆ ವಹಿಸಿ ಇದನ್ನೆಲ್ಲ ನಮ್ಮ ರಾಜ್ಯದಲ್ಲೂ ಜಾರಿಗೊಳಿಸಿರೋದು ಬಹಳ ಒಳ್ಳೆಯ ಒಂದು ಉತ್ತಮ ಒಂದು ಕ್ರಮ ಸರ್. ತುಂಬ ಖುಷಿ ಆಯಿತು ಕೇಳಿ. ಸರ್, ತಾವು ತಮ್ಮ ಕೆಲಸದ ಒತ್ತಡದ ನಡುವೆ ನಮ್ಮ ಒಂದು ಸ್ಟುಡಿಯೋಗೆ ಬಂದು ನಮ್ಮ ಒಂದು ಈ ಚರ್ಚೆಯಲ್ಲಿ ಭಾಗವಹಿಸಿ ಜನರಿಗೆ ಸಾಕಷ್ಟು ಅನುಕೂಲವಾಗುವಂತಹ ಮತ್ತು ಅವರಿಗೆ ಬೇಕಾದಷ್ಟು ಮಾಹಿತಿ ಗೊತ್ತೇ ಇರಲ್ಲ ಸರ್, ಅವನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಿ.